ಇವತ್ತಿನ ಈ ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲರೂ ಆ ಹುಟ್ಟಿಸಿರುವಂಥ ಪರಮಾತ್ಮನ ಕೃತಜ್ಞತೆ ಶುಕ್ರಿಯಾ ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಾವು ಹೋಗ್ತಿರ್ತೀವಿ, ಕೇಳ್ತಿರ್ತೀವಿ. ಆದರೆ ಇಂಥ ಒಂದು ಸಭೆ ಸಮಾರಂಭ ಪರವಾದಿ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಸುನ್ನತವನ್ನು ಪೂರ್ತಿ ಮಾಡೋ ಸಲುವಾಗಿ ಇವತ್ತು ನಾವೆಲ್ಲರೂ ಕೂಡೀವಿ. ಅಲ್ಲಾ ತಾಲ ನಮ್ಮೆಲ್ಲರೂ ಕೂಡುವುದಕ್ಕಿಂತ ಕೇಳೋಕ್ಕಿಂತ ಹೇಳೋಕ್ಕಿಂತ ಅಲ್ಲಾ ತಾಲ ನಮ್ಮೆಲ್ಲರಿಗೂ ಪರವಾದಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದಾರಿ ಹಾಕಿಕೊಟ್ಟಿರುವಂಥ ಆ ದಾರಿ ಮ್ಯಾಗ ನಡೆಯುವಂಥ ಅಲ್ಲ ನಮ್ಮೆಲ್ಲರಿಗೆ ತೌಫೀಕ್ ಕೊಡ್ಲಿ ಅನ್ನುವಂಥದ್ದು ದುವಾ ಮಾಡೋಣ. ಇಂಥ ಶುಭ ಸಂದರ್ಭದಲ್ಲಿ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಸಾಹಾಬಾಯಿ ಕರಾಮರು, ಔಲಿಯಾಯಿ ಕರಾಮರು, ಸೂಫಿ ಸಂತರು, ಧರ್ಮ ಪಂಡಿತರು ಬಹಳಷ್ಟು ಬುದ್ಧಿ ಮಾತು ಹೇಳ್ತಾರ್ರಿ. ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಡೀ ಮಾನವ ಕುಲಕ್ಕೆ ಆ ಭಗವಂತ ಪರಮಾತ್ಮ ಅಲ್ಲಾಹ್ ಹೇಳ್ತಾನ್ರಿ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಮಾನವರೇ, ನಾನು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇಡೀ ಮಾನವ ಕುಲ ಸಲುವಾಗಿ ಮಾರ್ಗದರ್ಶನವಾಗಿ ರಹ್ಮತುಲ್ ಲಿಲ್ ಆಲಮೀನ್ ಆಗಿ ನಾನು ಕಳಿಸೀನಿ. ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮನೆಯಿಂದ ಮಸ್ಜಿದ್ಗೆ ಹೆಂಗೆ ಬರಬೇಕು, ಸಂತಿ ಪ್ಯಾಟ್ಲಿಂದ ಪಾರ್ಲಿಮೆಂಟ್ಗೆ ಹೆಂಗೆ ಹೋಗಬೇಕು, ತಾಯಿ ಹೊಟ್ಟಿಲಿಂದ ಗೋರಿ ಹೊಟ್ಟಿತನ ಏನು ಮಾಡಬೇಕು, ತಲೆ ಕೂದಲು ಹಿಡಿದು ಕಾಲಿನ ಬರ್ಲಿಂತನ ಉಗುರಿನ ಹೆಂಗೆ ಮಾಡಬೇಕು, ಹೆಂಗೆ ನಾವು ಉಪಯೋಗ ಮಾಡಬೇಕು, ಸಂತೋಷದಲ್ಲಿ ಹೆಂಗಿರಬೇಕು, ಖುಷಿಯಲ್ಲಿ ಹೆಂಗಿರಬೇಕು, ಮನೆಯಲ್ಲಿ ಹೆಂಗಿರಬೇಕು, ಯಾವುದಾದ್ರೂ ಕಷ್ಟ ಪರೇಶಾನಿ ಹಾಲಾತ್ ಬಂದ್ರೆ ನಾವು ಹೆಂಗಿರು ಜೀವನ ಸಾಗಿಸ್ಬೇಕು. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಯಾಮತ್ತನ ಬರುವಂತ ಮಾನವರ ಸಲುವಾಗಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹ್ ತಾಲ ಮಾರ್ಗದರ್ಶನ ಆಗಿ ಅಲ್ಲಾಹ್ ತಾಲ ಕಳಿಸನ್ರಿ. ಅದೇ ರೀತಿಯಾಗಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಕಾಕ್ಕಿಂತ ಮುಂಚೆ ಏನು ಮಾಡಬೇಕು, ನಿಕಾದಲ್ಲಿ ಏನು ಮಾಡಬೇಕು, ನಿಕಾ ಆದಮೇಲೆ ನಾವು ಏನು ಜೀವನ ಸಾಗಿಸ್ಬೇಕನ್ನುವಂಥದ್ದು ತರೀಕಾನು ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಗೆ ಕಲಿಸ್ಯಾರ್ರಿ. ಬರೇ ಮಾತು ಹೇಳಿಲ್ಲ, ಅಮಲ್ ಮಾಡಿ ತೋರ್ಸ್ಯಾರ. ಏನ್ರಿ, ಅಮಲ್ ಮಾಡಿ ತೋರ್ಸ್ಯಾರ. ನೀನೊಬ್ಬ ತಂದೆ ಇದಿ ಅಂದ್ರೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಾನು ಒಬ್ಬ ತಂದೆ ಇದ್ದೀನಿ, 4 ಹೆಣ್ಣು ಮಕ್ಕಳು 3 ಗಂಡು ಮಕ್ಕಳು. ಎಷ್ಟ್ರಿ? 4 ಹೆಣ್ಣು ಮಕ್ಕಳು 3 ಗಂಡು ಮಕ್ಕಳು. ನಾನು ಒಬ್ಬ ತಂದೆ ಇದ್ದೀನಿ. ಹಜರತ್ ಝೈನಬ್ ರಜಿ ಅಲ್ಲಾ ತಲಾನ, ಹಜರತ್ ರುಕಯ್ಯಾ ರಜಿ ಅಲ್ಲಾ ತಲಾನ, ಹಜರತ್ ಉಮ್ಮೆ ಕುಲ್ಸುಮ್ ರಜಿ ಅಲ್ಲಾ ತಲಾನ, ಹಜರತ್ ಫಾತಿಮಾ ರಜಿ ಅಲ್ಲಾ ತಲಾನ, ಹಜರತ್ ಕಾಸಿಮ್, ಹಜರತ್ ಅಬ್ದುಲ್ಲಾ, ಹಜರತ್ ತಾಹಿರ್, ತಯ್ಯಬ್, ಇಬ್ರಾಹಿಂ. ನಾನೊಬ್ಬ ತಂದೆ ಇದ್ದೀನಿ. ನೀವೊಬ್ಬ ಮಾವದಿ, ನಾನು ಒಬ್ಬ ಮಾವನ ಜೀವನ ಸಾಕ್ಷಿನಿ. ಯಾರ ಮಾವ್ರಿ? ಹಜರತ್ ಅಬೂಬಕರ್, ಏನ್ರಿ, ಹಜರತ್ ಅಲಿ ರಜಿ ಅಲ್ಲಾ ತಲಾನು, ಹಜರತ್ ಉಸ್ಮಾನಿ ಗನಿ ರಜಿ ಅಲ್ಲಾ ತನೋರ್ ಮಾವ. ನೀವೊಬ್ಬ ಅಳಿ ಅಂದ್ರೆ ಜೀವನ ಸಾಕ್ಸಾಕತ್ತಿ ಅಂದ್ರೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಳಿ ಅಂದ್ರೆ ಜೀವನ ನಮ್ಮ ಮುಂದೆ ಐತಿ. ಹಜರತ್ ಅಬೂಬಕರ್ ಸಿದ್ದೀಕ್ ರಜಿ ಅಲ್ಲಾ ತಲಾನು, ಹಜರತ್ ಉಮರ್ ಫಾರೂಕ್ ರಜಿ ಅಲ್ಲಾ ತ ಅಳಿ ಅಂದ್ರೆ ಜೀವನ ನಮ್ಮ ಮುಂದಿದೆ. ನೀನೊಬ್ಬ ಯತೀಮ್ ಅದಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದುರ್ರ ಯತೀಮ್ ಅದಾರ. ಜಗತ್ತಿನೊಳಗೆ ಬರೋಕ್ಕಿಂತ ಮುಂಚೆ ತಂದೆ ಹಜರತ್ ಅಬ್ದುಲ್ಲಾ ಅವರು ಇಂತೆಕಾಲ್ ಆದರು. ನೀನೊಬ್ಬ ಗುರಿ ಅದಿ, ನೀನೊಬ್ಬ ಮುಅಲ್ಲಿಮ್ ಗುರು ಅದಿ, ಶಿಷ್ಯ. ನೀನೊಬ್ಬ ಗುರು ಆಗಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜಗದ್ಗುರು ಆಗಿ ಜೀವನ ಸಾಕ್ಷಿ ತೋರಿಸಿದ್ರು. ನೀನೊಬ್ಬ ಗಂಡದಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಖದೀಜುಲ್ ಕುಬ್ರಾ, ಹಜರತ್ ಉಮ್ಮೆ ಸಲಮಾ, ಹಜರತ್ ಉಮ್ಮೆ ಹಬೀಬಾ, ಹಜರತ್ ಸುಫಯ್ಯಾ, ಹಜರತ್ ಝೈನಬ್ ಬಿನ್ತೆ ಜಹಶ್, ಹಜರತ್ ಮಾರಿಯಾ ಕಿಬ್ತಿಯಾ, ಹಜರತ್ ಆಯಿಷಾ ಸಿದ್ದೀಕಾ. ನಾನು ಒಂದು ಗಂಡನ ಜೀವನ ನೋಡ್ಬೇಕಾದ್ರೆ ನನ್ನ ಜೀವನ ನೋಡ್ರಿ. ಸುಬ್ಹಾನಲ್ಲಾಹ್.
ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಈ ಎಲ್ಲ ಕಾರ್ಯಕ್ರಮ, ಒಬ್ಬ ಬಡ ಮನುಷ್ಯ ಇದ್ದರೆ ಹೆಂಗ್ ಜೀವನ ಸಾಗಿಸಬೇಕು ಅದಕ್ಕೂ ಒಂದು ಮಾರ್ಗದರ್ಶನ ಕೊಟ್ಟಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಧರ್ಮ ಪಂಡಿತರು ಔಲಿಯಾಕರ ಹೇಳ್ತಾರ್ರಿ, ಒಬ್ಬ ಅಪಾಯಿಜ ಅದಾನ, ಕುಡ್ಡದಾನ, ಕಿವುಡದಾನ, ನಡ್ಯಾಕ್ ಬರೋದಿಲ್ಲ, ಅಂಥವರಿಗೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶನ ಕೊಟ್ಟಾರ. ರಹಮತುಲ್ ಆಲಮೀನ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಕೊಟ್ಟಿರುವಂತ ಮಾರ್ಗದರ್ಶನ ಎಲ್ಲರೂ ಅದರ ನಡ್ಯಾಕ ಸರಳ ಐತ್ರಿ, ಎಲ್ಲರೂ ನಡ್ಯಾಕ ಸರಳ ಐತಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಂಥ ಸಂದರ್ಭದಲ್ಲಿ, ಯಾಕಂದ್ರೆ ಇದೊಂದು ಸಂತೋಷದ ಸಂದರ್ಭ, ಜಗತ್ತಿನಲ್ಲಿ ಮನುಷ್ಯನೊಳಗ ಈ 3 ಸಮಯ ಬಹಳ ಸಂತೋಷದ ಸಮಯ, ನೆನಪಿಡುವಂತ ಸಮಯ ಅಂತ್ರಿ. ನೆನಪಿಡುವಂತ ಸಮಯ, ಸಂತೋಷ ಸಮಯ ಯಾವಪ್ಪ ಅಂದ್ರೆ, ಮೊದಲನೇ ಸಮಯ ಜಗತ್ತಿನಾಗ ಏನು ಬರಾಕತ್ತೀವಲ್ರಿ ಅದು ಒಂದು ಸಂತೋಷದ ಸಮಯ, ಜಗತ್ತಿನಾಗ ಬರುವಂಥದ್ದು. ಎರಡನೇದು ಒಂದು ನಿಕಾ ಆಗುವಂತ ಸಮಯ, ಇದು ಒಂದು ಸಂತೋಷದ ಸಮಯ, ಭಾಳ ನೆನಪಿಡ್ತಾರ ಮಂದಿ, ಇಡ್ತಾರಿಲ್ರಿ. ಮೂರನೇ ಸಮಯ ಜಗತ್ತು ಬಿಡುವಂತ ಸಮಯ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆ, ಅವರು ಸಾರಿ ಹೋಗಿರುವಂತ ಸಂದೇಶವನ್ನು ನಾವು ನೋಡಿದ್ರೆ, ಏನು ಜಗತ್ತಿನಾಗ ಬರಾಕತ್ತಿ, ಆ ಜಗತ್ತಿನಾಗ ಬಂದ ಮೇಲೆ ಏನು ಇಡಬೇಕು, ಏನು ಮಾಡಬೇಕು, ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಸರಳವಾಗಿ ನಮ್ಮೆಲ್ಲರಿಗೆ ತಿಳಿಸ್ಯಾರ್ರಿ. ನಾವು ಜಗತ್ತಿನಾಗ ಬಂದ್ರೆ ಚಲೋ ಹೆಸರಿಡಬೇಕು, ಅವನ ಕಿವ್ಯಾಗ ಏನು ಮಾಡ್ಬೇಕ್ರಿ, ಅಜಾನ್ ಕೊಡಬೇಕು, ಎರಡನೇ ಕಿವ್ಯಾಗ ಅಕಾಮತ್ ಕೊಡಬೇಕು, ಅವನ್ ಚಲೋ ಹೆಸರು ಇಡಬೇಕು, 7 ದಿವಸದೊಳಗೆ ಒಂದು ಅಕೀಕಾ ಕಾರ್ಯಕ್ರಮ ಮಾಡಬೇಕು. ಅವ ದೊಡ್ಡವಾದ ಅಂದ್ರೆ ಅವಂಗ ವಿದ್ಯೆ, ಧರ್ಮದ ವಿದ್ಯೆ ಕಲಿಸ್ಬೇಕು. ಹರೇ ಆದ್ಮೇಲೆ ಅವಂಗ ಚಲೋ ದೀನ್ದಾರ್ ಹುಡುಗಿ ನೋಡಿ, ದೀನ್ದಾರ್ ಧಾರ್ಮಿಕ ವೇಷದಲ್ಲಿ ನಡೀತಿರುವಂತ ಹುಡುಗನ್ ನೋಡಿ, ಹುಡುಗಿಯನ್ ನೋಡಿ ಲಗ್ನ ಮಾಡುವಂತದ್ದು ಜಿಮ್ಮೆದಾರಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾಯಿ ತಂದೆಗೆ ಕೊಟ್ಟಾರ್ರಿ. ಅದ್ರೊಳಗ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಯಾರ ಮನೆಯೊಳಗ ಮಗಳದಾಳ, ಮಗಳು ಹುಟ್ಟಿದ ಮೇಲೆ ಖುಷಿ ಪಡ್ತಾನ. ಇವತ್ತು ಮಗಳು ಹುಟ್ಟಿದ ಮೇಲೆ ಖುಷಿ ಪಡೋರು ಭಾಳ ಮಂದಿ ಕಡಿಮೆ ಇರ್ತಾರೆ. ಮಗಳು ಹುಟ್ಟಿದ್ರೆ ಜಿಲೇಬಿ ಕೊಡ್ತಾರ, ಮಗ ಕೊಟ್ಟಿದ್ರೆ ಪೇಡೆ ಕೊಡ್ತಾರ. ಮಕ ಸಪ್ಪಗ ಮಾಡಿರ್ತಾನ, ಯಾಕಪ್ಪ ಅಂತ ಕೇಳಿದ್ರೆ ಇಲ್ರಿ ಹುಡುಗಿ ಹುಟ್ಟ ಅಂತಾನ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ, ಹುಡುಗಿ ರಹಮತ್ ಅಂತ, ಹುಡುಗ ನ್ಯಾಮತ್. ಮತ್ತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಹುಡುಗಿ ರೆಹಮತ್, ನಾನು 4 ಹೆಣ್ಣು ಮಕ್ಕಳು ತಂದೆ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿದ್ರು, ಆ ತಂದೆಗೆ ಖುಷ್ಖಬರಿ ಐತಿ, ದೊಡ್ಡ ಬಹುಮಾನ ಅಲ್ಲಾಹ್ ತಾಲಾ ಕೊಡ್ತಾನ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ, ಯಾ ತಂದೆ ಮಗಳು ಹುಟ್ಟಿದ ಮೇಲೆ ಖುಷಿ ಪಡ್ತಾನ, ಚಲೋ ಹೆಸರಿಡ್ತಾನ, 7ನೇ ದಿವಸ ಅಕೀಕಾ ಕಾರ್ಯಕ್ರಮ ಮಾಡ್ತಾನ, ಅಕ್ಕಿಗೆ ದೀನದ ಧರ್ಮದ ವಿದ್ಯೆ ಕಲಿಸ್ತಾನ, ಆಕೆ ದೊಡ್ಡಕ್ಕೆ ಆದ್ಮೇಲೆ ಲಗ್ನ ಮಾಡ್ತಾನ, ದೀನ್ದಾರ್ ಮತ್ತು ಧಾರ್ಮಿಕ ವಿಷಯದಲ್ಲಿ ನಡೆಯುತ್ತ ಹುಡುಗನ್ ನೋಡಿ ಏನ್ ಲಗ್ನ ಮಾಡ್ತಾನ. ಬರೇ ಮಾತು ಹೇಳಿಲ್ಲ, ಕಯಾಮತ್ತೊಳಗ, ಸ್ವರ್ಗದೊಳಗ, ಅರ್ಶನ ಏನ್ರಿ ಸಾಯದೊಳಗ ನಾನು ಆ ತಂದೆ ಹೆಂಗಿರ್ತೇವಪ್ಪ ಅಂತ ಬರೇ ಬಾಯಿಲಿ ಹೇಳಿಲ್ಲ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 2 ಬಟ್ ಕೂಡಿಸಿ ಹೇಳಿದ್ರು. ಈ 2 ಬಟ್ ಹೆಂಗ್ ಕೂಡ್ಯದಾವ, ಆ ತಂದೆ ಮಗಳು ಹುಟ್ಟಿದ ಮೇಲೆ ಖುಷಿ ಪಟ್ಟ, ಚಲೋ ಹೆಸರಿಟ್ಟಿದ, ಅವಂಗ ಏನ್ರಿ ದೀನ ಧರ್ಮದ ಮಾತು ಕಲಿಸಿ ಒಂದು ಧಾರ್ಮಿಕ ವಿಷಯದಲ್ಲಿ ನಡೀತಿರುವಂತ ಯುವಕನ ಜೊತೆ ಲಗ್ನ ಮಾಡಿದವ ಆ ತಂದೆ ಖಯಾಮತ್ತೊಳಗ ಈ ಹೆಂಗ 2 ಬಟ್ ಕೂಡ್ಯಾವ ಹಂಗ ನಾವು ಕೂಡಿರ್ತೀವಿ ಅನ್ನುವಂತ ಮಾತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಮಗಳು ರಹಮತ್ ದಾಡ್ರಿ, ಸಂತೋಷದ ಸಮಯ ಜಗತ್ನಾಗ ಬರಾಕತ್ತೀವಿ. ಆದ್ರೆ ನೆನಪಿಡುವಂತ ಒಂದು ಸಮಯ, ಸಂದರ್ಭ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅಕಾಬಿರ್ ಉಲಮಾ ಔಲಿಯಾ ಇಕ್ರಾಮ್ರು ಹದೀಸ್ ಪ್ರಕಾರ ನೋಡಿದ್ರೆ ಏನ್ರಿ ಸಂತೋಷದ ಸುದ್ದಿ. ಯಾಕಂದ್ರೆ ಸಂತೋಷದ ಸಮಯ. ಈ ಸಂತೋಷನೊಳಗ ಒಂದು ದೊಡ್ಡ ಮುಖ್ಯವಾದಂತ ಮಜ್ಲಿಸು ಯಾವ್ದಪ್ಪ ಅಂದ್ರೆ ನಿಕಾದ ಮಜ್ಲಿಸು. ಯಾವ ಮಜ್ಲಿಸ್ ರೀ? ನಿಕಾದ ಮಜ್ಲಿಸು. ನಿಕಾದ ಮಜ್ಲಿಸ್ನೊಳಗ ಮುಖ್ಯವಾದಂತ ಮಜ್ಲಿಸ್ ಅಂದ್ರ ಖುತ್ಬೆ ನಿಕಾ. ಆ ಖುತ್ಬೆ ನಿಕಾದೊಳಗ ಮುಖ್ಯವಾದಂತ ಆಯತುಗಳು 3. ಸಂತೋಷದೊಳಗ
ಅಲ್ಲಾಹು ಅಕ್ಬರ್. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಆ ಸಂತೋಷದ ಸಮಯ ಖುತುಬೆ ನಿಕಾದೊಳಗ ಓದಿರುವಂತ 3 ಆಯತದೊಳಗ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸಲ ಏನ್ರಿ ಅಲ್ಲಾಹನ ಭಯ ನಿಮ್ಮಲ್ಲಿ ತಗೊಂಡ್ ಬರ್ರಿ. ಅದು ಬರೇ ಲಗ್ನ ಆಗೋ ಸಲುವಾಗಿ ಅಷ್ಟೇ ಇರ್ದಲ್ರಿ. ಅದು ಖುತುಬೆ ನಿಕಾ ಏನು ಓದ್ತಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯತುಗಳು ಏನು ಓದ್ಯಾರಲ್ರಿ, ಬರೀ ಲಗ್ನ ಆಗೋ ಸಲುವಾಗಿ ಅಷ್ಟ ಅಲ್ಲ. ಲಗ್ನದಲ್ಲಿ ಬಂದಿರುವಂತ ವಕೀಲು, ಗವಾ, ಎಷ್ಟು ಅವ್ರ ಜೊತೆ ಬಂದಿರುವಂತ ಬೀಗರು, ಸಂಬಂಧಿಕರು, ಹಿರಿಯರು ಏನು ಬಂದಿರ್ತಿ ಎಲ್ಲರ ಸಲುವಾಗಿ ಬುದ್ಧಿ ಐತಿ ಇದ್ರೊಳಗ. ಎಲ್ಲರ ಸಲುವಾಗಿ ಏನ್ರಿ ಬುದ್ಧಿ ಐತಿ. ಅಲ್ಲಾಹು ಅಕ್ಬರ್. ಸಂತೋಷದ ಸಮಯ. ಆದ್ರ ಸ್ವಲ್ಪ ನಾವು ಅಲ್ಲಾಹನ ಕಡೆ ಮುತುವಜ್ಜ ಆಗಿ ಸ್ವಲ್ಪ ವಿಚಾರ ಮಾಡಿದ್ರೆ ಈ ಸಂತೋಷದ ಸಮಯ ನಿಕಾ ಮತ್ತು ವಿವಾಹದಲ್ಲಿ ನಾವು ಎಲ್ಲರಿಗೆ ಖುಷಿ ಪಡಿಸುವಂತ ಪ್ರಯತ್ನ ಮಾಡ್ತೀವಿ. ಬಹಳಷ್ಟು ಮಂದಿ ಹಳ್ಳಿಯೊಳಗೆ ನಮ್ಮ ಸಾಥಿಗಳು ಹೇಳ್ತಾರ, ಇಲ್ರಿ ಪೂರ್ತಿ ಆಸೆ ಆಕಾಶ ಇರುದು ಒಂದು ಮಗಳು, ಇರುದು ಒಬ್ಬ ಮಗ, ಇದ್ರೊಳಗ ನಮ್ಮ ಪೂರ್ತಿ ಆಸೆ ಮಾಡ್ಕೊಳಿಕ್ಕಂದ್ರ ಮತ್ತೆ ಯಾವಾಗ ಮಾಡ್ಬೇಕು? ಏನ್ ಮಾಡೋದು? ಇದ್ರೊಳಗೆ ಒಂದು ಇರುದು ಒಂದು ಮದುವೆ ಐತಿ ನನ್ನ ಮನ್ಯಾಗ, ನಾನು ಮನಸಾರಿ ನಾನು ಎಲ್ಲರಿಗೂ ಖುಷಿ ಪಡಿಸ್ತೀನಿ. ಮನೆಯೊಳಗೆ ಕೆಲಸ ಮಾಡೋರು, ಹೊಲಗದಾಗ ಕೆಲಸ ಮಾಡೋರು, ಊರಿನವರು, ಗೌಡರಿಗೆ, ಮುಲ್ಲಾ ಸಾಹೇಬರಿಗೆ, ಕಾಜಿ ಸಾಹೇಬರಿಗೆ, MLA ಸಾಹೇಬರಿಗೆ, ಜಾಗೀರ್ದಾರ್, ಇನಾಮ್ದಾರ್, ಏನ್ರಿ ಮೌಲಾನಾ ಸಾಹೇಬರಿಗೆ ಎಲ್ಲರಿಗೆ ಖುಷಿ ಪಡಿಸುವಂತ ಕೆಲಸ ಆ ಸಂತೋಷಮೇ ಮಾಡ್ತೀವಿ. ಆದ್ರೆ ಸ್ವಲ್ಪ ವಿಚಾರ ಮಾಡ್ರಿ, ಈ ಸಂತೋಷದ ಸಮಯದೊಳಗ ಎಲ್ಲರಿಗೂ ಖುಷಿ ಪಡಿಸುವಂತ ನಾನು ಪ್ರಯತ್ನ ಪಡ್ತೀವಿ. ಆ ಸಂತೋಷ ಕೊಡಾವ, ಮಕ್ಕಳು ಕೊಡಾವ, ತಾಯಿ ತಂದೆ ಕೊಡಾವ, ನೋಡುವಂತ ದೃಷ್ಟಿ ಕೊಡಾವ, ಹೇಳುವಂತ ಬಾಯಿ ಕೊಡಾವ, ಕೇಳುವಂತ ಕಿವಿ ಕೊಡಾವ. ಆ ಜಗದ ಒಳಗ ಆ ಪರಮಾತ್ಮ ಖುಷಿ ಪಡಿಸ್ಬೇಕೋ ಏನ್ ಎಲ್ಲರಿಗೂ ಖುಷಿ ಪಡಿಸ್ಬೇಕೋ? ಅಲ್ಲಾಗ ನಾವು ಖುಷಿ ಪಡಿಸ್ಬೇಕಲ್ರಿ. ಎಲ್ಲರಿಗೂ ಖುಷಿ ಪಡಿಸಿದೀವಿ, ಆದ್ರೆ ಅಲ್ಲಾಹ್ ಮತ್ತು ರಸೂಲಿಗೆ ನಾವು ನಾರಾಜು ಮಾಡಿದೀವಿ. ಔಲಿಯಾ ಇಕ್ರಾಮರು ಧರ್ಮ ಪಂಡಿತ್ ಹೇಳ್ತಾರ್ರಿ, ನೀವು ಎಲ್ಲರಿಗೆ ಖುಷಿ ಪಡಿಸಿದ್ರಿ, ಆದ್ರ ಆ ಹುಡ್ಸಿರುವಂತ ಪರಮಾತ್ಮ ಅಲ್ಲಾಗ ನೀವು ನಾರಾಜ್ ಮಾಡಿದ್ರಿ, ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ನೀವು ನಾರಾಜ್ ಮಾಡಿದ್ರಿ. ನೀವು ಜಗತ್ತಿನ ಯಾವತ್ತು ಸುಖ, ಶಾಂತಿ, ನೆಮ್ಮದಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ನಾರಾಜ್ ಆದ್ರು. ಏನಪ್ಪಾ ಮುಲ್ಲಾ ಸಾಹೇಬ್ರು, ಕಾಜಿ ಸಾಹೇಬ್ರು ನಿಕಾ ಕರೀಲಿಲ್ಲ, ನಮಗೂ ಕಾರ್ಡ್ನು ಕೊಡಿಲ್ಲ, ಬಾ ಅಂತ ಹೇಳಲಿಲ್ಲ, ಬಂದ್ರೆ ನಿಕಾದೊಳಗೆ ನಮ್ ಕುಂದ್ರಂತ ಹೇಳಲಿಲ್ಲ, ನಮ್ ಊಟದ ವಿಚಾರ ಮಾಡಲಿಲ್ಲ, ನಾರಾಜ್ ಆದ್ರು. ಏನ್ರಿ ಎಲ್ಲಿ ಮಾಡಿದ್ರಿ ನಿಕಾ? ಆ ಸಫಾ ಖಿದ್ಮತ್ದವ್ರು ಏನು ಮಾಡ್ಯಾರ ಅಲ್ಲಿ ಹೋಗಿ ಮಾಡಿದ್ರಪ್ಪ. ಎಲ್ಲಾರು ಕೂಡಿಸಿದ್ರು, ಎಲ್ಲಾರು ಜನ ಜಾತ್ರೆ ಮಾಡಿ ನಿಕಾ ಮಾಡಿದ್ರು. ಯಾವ್ದ್ರ ತಮ್ಮ ಮನಿ ಮುಂದೆ ಯಾವ್ದಾರ ಶಾದಿ ಹಾಲ್ನೊಳಗ ಮಾಡಿದ್ರೆ ಎಷ್ಟು ಚಲೋ ಆಕಿತ್ತು. ಬಹಳ ಮಂದಿ ನಾರಾಜ್ ಆಕ್ಕಾರ. ಆದ್ರ ಅಲ್ಲಾಹ್ ಮತ್ತು ರಸೂಲ್ ರಾಜಿ ಇದ್ರ ಯಾರು ಬೇಕಾ ಜಗತ್ತಿನೊಳಗೆ ಯಾರು ನಾರಾಜ್ ಆದ್ರು, ಯಾರು ಕೋಪಗೊಂಡ್ರು ಏನಾಗಕ್ಕೂ ಆಗೋದಿಲ್ಲ, ಎಲ್ಲರಿಗೂ ನಾರಾಜ ಆಗಲ್ಲಕ್ಕ. ಆದ್ರೆ ಅಲ್ಲಾಹ್ ಮತ್ತು ರಸೂಲ್ ರಾಜಿ ಆದ್ರೆ ನಮ್ದು ದುನಿಯಾ ಆಕ್ರ ಕಾಮಯಾಬಿ ಸಿಗ್ತೈತ್ರಿ. ಅಲ್ಲಾಹು ಅಕ್ಬರ್. ಅವಾಗ ನಾವು ರಾಜಿ ಮಾಡ್ಬೇಕಲ್ರಿ. ಮಕ್ಕಳು ಕೊಡವ ಅವ, ಲಗ್ನ ಮಾಡ್ಸವ ಅವ, ಲಗ್ನ ಆದ್ಮೇಲೆ ಮಕ್ಕಳು ಕೊಡವ ಯಾರ್ರಿ? ಅಲ್ಲ. ಆ ಮಕ್ಕಳದಲ್ಲಿ ಪ್ರೀತಿ ಪ್ರೇಮ ಹಾಕವ ಅಲ್ಲ. ನಾನಾ ತರದ ಅಲ್ಲಾ ತಾಲ ನ್ಯಾಮತ್ಗಳು ತಿನ್ಸವ ಯಾರ್ರಿ? ಅಲ್ಲ. ಮನೆಯೊಳಗ ಸುಖ ಶಾಂತಿ ನೆಮ್ಮದಿ ಉಲ್ಲುಸು ಬರ್ಕತ್ತರವ ಅಲ್ಲ. ಆಕಾಶದಿಂದ ಮಳೆ ಇಳಿಸವ ಅಲ್ಲ. ಆ ಮಳೆಯಿಂದ ಏನ್ರಿ ಭೂಮಿ ಒಳಗ ನಾನಾ ತರದ ಗಿಡಗಂಟಿಗಳು, ಹೂವ, ಹಂಪಲ, ನಾನಾ ತರದ ಏನ್ರಿ ನ್ಯಾಮತ್ಗಳು ತೆಗ್ಯಾವ ಯಾರ್ರಿ? ಅಲ್ಲ. ಅವಂಗ ನಾವು ರಾಜಿ ಮಾಡ್ಬೇಕ್ರಿ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ರಾಜಿ ಮಾಡ್ಬೇಕು. ಎಲ್ಲಾರು ರಾಜಿ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ, ಆದ್ರೆ ಅಲ್ಲಾಹ್ ರಸೂಲ್ಗೆ ನಾವು ರಾಜಿ ಮಾಡಕತ್ತಿಲ್ಲ. ಆದ ಕಾರಣ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನಿಕಾದ ಸಮಯದೊಳಗ ಅಂದ್ರೆ ಹಿಂಗಿರಬೇಕು. ನಾವು ನಿಕಾ, ವಿವಾಹ, ಲಗ್ನ ಅಂದ್ರೆ ಏನ್ ತಿಳಿದೀವಿ? ಒಂದು ದೊಡ್ಡ ಶಾದಿ ಹಾಲ್ ಇರಬೇಕು, ಬಿರಿಯಾನಿ ಮಾಡಿರ್ಬೇಕು, ಎಲ್ಲರಿಗೆ ನಾವು ದಾವತ್ ಕೊಟ್ಟಿರ್ಬೇಕು. ಮನಿಯೊಳಗೆ ಲಗ್ನ ಬತ್ತಂದ್ರ ಬಹಳಷ್ಟು ಊರಿನೊಳಗೂ 4-5 ಮಂದಿ ಇಲ್ಲ 7-8 ಮಂದಿ ಇರತ್ತಾರ. ಅವರು ಕಾಜಿ ಸಾಬ್ರ, ಮುಲ್ಲಾ ಸಾಬ್ರ, ನಿಮ್ಮ ಮನ್ಯಾಗ ಲಗ್ನ ಐತಿ ಅಂದ್ರ ಊರಾಗ ಯಾರು ಮಾಡಿರ್ಬಾರ್ದು ಅಂತ ಲಗ್ನ ಮಾಡಬೇಕಂತ ವಿಚಾರ ಮಾಡ್ತಿರ್ತಾರ. ಬರೀ ಅವರು 7-8 ದಿವಸ ಇರೋದಿಲ್ಲ, ಒಂದ್ 10-12 ದಿವಸ ನಮ್ಮ ಮನಿಯೊಳಗೆ ಇರ್ತಾರ. ಹೌದಿಲ್ರಿ? ಅಲ್ಲಿ ಊಟ ಮಾಡ್ತಾರ, ವರ್ಣೆ ಮಾಡ್ತಾರ. ಆ ವರ್ಣೆ ಕೇಳಿ ಅವ ಏನ್ ಮಾಡ್ತಾನ್ರಿ?
ನಮ್ಮ ಮನೆಯೊಳಗೆ ಚಲೋ ಲಗ್ನ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು? ಇದ್ದಿರುವಂಥ ರೊಕ್ಕ ಇಲ್ಲ, ನಾವೇನು ಮಾಡಬೇಕು? ಲೋನ್ ತೆಗೆದ್ಲಿಂದ ಏನೈತಿ ಲಗ್ನ ಮಾಡ್ತಾನೆ. 30 ಲಕ್ಷ ಲಗ್ನ, 30 ಲಕ್ಷ ರೂಪಾಯಿ ಏನೈತಿ ಲೋನ್ ತೆಗ್ದಾನ. ಮನಿ ಮ್ಯಾಗ ಇದ್ದಿದ್ದು 1 ಎಕರೆ ಹೊಲದ ಮ್ಯಾಗ ಲೋನ್ ತೆಗೆದು ಲಗ್ನ ಮಾಡ್ತಾನ್ರಿ. ಲಗ್ನ ಆದ್ಮೇಲೆ ಅವ ಲಗ್ನ ಆಗದುವಂತ ಹುದ್ದುಲ ಏನತ್ತಾನ, ಡಾರ್ಲಿಂಗ್ ಲಗ್ನ ಆಗಿದ ಮೇಲೆ ಏನತ್ತಾನ, ಡಾರ್ಲಿಂಗ್ ನಾವೆಲ್ಲರೂ ಈಗ ಏನೈತಿ ಹನುಮಾನ್ ಸಲುವಾಗಿ ಎದು ಹೋಗೋಣ, ಡಾರ್ಜಿಲಿಂಗ್ ಹೋಗೋಣತ್ತಾನ. ಯಾಕಂದ್ರೆ ಲೋನ್ ರೊಕ್ಕ ಬಂದಿರ್ತೈತಲ್ಲ. ಆದ್ರೆ ಅಪ್ಪ ನೋಡ್ತಾನ ಭಾಳ ದೂರ ದೂರ ಹೋಗುವಂತ ವಿಚಾರ ಮಾಡಕತ್ತಾನ. ಅವ ಲೋನ್ ತೆಗೆದ್ರು ಪಟ್ಟಿ ಮುಂದಿಡ್ತಾನ, ಲೋನ್ ತೆಗೆದಿರುವಂತ ಚೀಟಿ ಪಟ್ಟಿ ಮುಂದಿಡ್ತಾನ. ಅವಾಗ ತಲೆ ತುರ್ಸ್ಕೊತ ಹೇಳ್ತಾನ, ಅಪ್ಪ ಎಲ್ಲಿ ಡಾರ್ಜಿಲಿಂಗ್ ಬೇಡ, ಯಾವುದು ಇನ್ನೂ ಬೇಡ, ನಾವು ಸೀದಾ ಮೆಹಬೂಬ್ ಸುಬಾನಿ ದರ್ಗಾಕ್ಕೆ ಹೋಗಿ ಬಂದು ಬಿಡ್ತೀವಿ ಅಂತಾನವ. ಹೋಗ್ತಾರಿಲ್ರಿ ಮೆಹಬೂಬ್ ಸುಬಾನಿ ದರ್ಗಾಕ. ಆದ್ರೆ ಮೆಹಬೂಬ್ ಸುಬಾನಿ ಯಾವ ಊರಾಗಿಲ್ಲ ಹೇಳ್ರಿ? ಎಲ್ಲ ಹಳ್ಳಿ ಒಳಗ ಮೆಹಬೂಬ್ ಸುಬಾನಿ ಕಟ್ಟಿ ಐತಿ. ನಾವು ಬಂದಿರುವಂತ ಎಲ್ಲ ನಮ್ಮ ಯುವಕರು ಹಿರಿಯರೆಲ್ಲ ನಾನು ಕೇಳ್ತೀನಿ, ಯಾವ ಊರಾಗ ಮೆಹಬೂಬ್ ಸುಬಾನಿ ಇಲ್ಲ, ಯಾವ ಊರಾಗ ಮೆಹಬೂಬ್ ಸುಬಾನಿ ಕಟ್ಟಿಲ್ಲ. ಆದ್ರೆ ಈ ನಿಕಾ ಸಂದರ್ಭದೊಳಗೆ ನಾ ಇದು ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ, ಎಲ್ಲ ಊರೊಳಗ ಮೆಹಬೂಬ್ ಸುಬಾನಿ ಕಟ್ಟೈತಿ. ನಮ್ಮೊಬ್ಬರು ದಾವತ್ತದ ಹಿರಿಯರಿದ್ರು, ತುರ್ಕಿ ಜನ ಬಂತ, ಅವ್ರು ಹೇಳ್ತಿದ್ರು, ಯಾವ ಊರಾಗ ಹೋಗಿ ನಿಮಗೆ ಯಾರು ಹೆಸರು ಗೊತ್ತಿರ್ಲಿಕ್ಕಂದ್ರೆ ಮೆಹಬೂಬ್ ಸುಬಾನಿ ಮನಿ ಎಲ್ಲಿ ಐತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲಿ ಮೆಹಬೂಬ್ ಸುಬಾನಿ ಮನಿ ಇಲ್ಲಿ ಐತೆ ಅಂತ. ಯಾಕಂದ್ರೆ ಎಲ್ಲ ಊರಾಗ ಮೆಹಬೂಬ್ ಸುಬಾನಿ ಅದಾನ. ಹೌದಿಲ್ರಿ? ನಮ್ಮ ಬೆಳಿಗ್ಯಾಗ ಡೊಂಗ್ರಿ ಸಾಬ್ ಎಲ್ಲಿ ಬೇಕಾದ್ರೂ ಸಿಗ್ತಾರೆ ನಿಮ್ಗೆ. ಅದರಲ್ಲಿ ಡೊಂಗ್ರಿ ಸಾಬ್, ಹಸನ್ ಡೊಂಗ್ರಿ ದರ್ಗಾ ಐತಿ, ಡೊಂಗ್ರಿ ಸಾಬ್ ಹೆಸರು ಇಟ್ಟಾರ. ಆಲ್ಮೇಲ್ದೊಳಗ ಗಾಲಿಬ್ ದರ್ಗಾ ಐತಿ, ಗಾಲಿಬ್ ಸಾಬ್ ಅಂತ ಇಟ್ಟಾರ. ಹೌದಿಲ್ರಿ? ಎಲ್ಲಿ ಔಲಿಯಾ ಇಕ್ರಾಮರ್ ಇರ್ತಾರ ಅವ್ರ ಹೆಸರು ಇರ್ತೈತಿ. ಮೆಹಬೂಬ್ ಸುಬಾನಿ ಎಲ್ಲಿ ಅದಾರ್ರಿ? ಎಲ್ಲ ಊರಿನೊಳಗೆ ಕಟ್ಟಿ ಐತಿ, ಎಲ್ಲ ಊರೊಳಗ ಮೆಹಬೂಬ್ ಸುಬಾನಿ ಅದಾನ. ಒಮ್ಮೆ ಅವ್ರು ನಡ್ಕೋತ ಗಶ್ತ್ ಮಾಡ್ಕೋತ ಹೋಗಕತ್ತಿದ್ರು. ಒಬ್ಬ ಯುವಕ ಕಂಟಿ ಕಡ್ಯಾಕತ್ತಿದ್ದಂತ್ರಿ. ಏನ್ರಿ? ಕಂಟಿ ಕಡ್ಯಾಕತ್ತಿದ್ದ. ತಮ್ಮ ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿದಾಗ, ಮೇರಾ ನಾಮ್ ಮೆಹಬೂಬ್ ಸುಬಾನಿಜಿ ಅಂದವ. ಯಾಕಂದ್ರೆ ಎಲ್ಲ ಚಾರಾಪಟ್ಟಿ ನೋಡಿ ಅವ್ರ ಅಮೀರ್ ಸಾಬರ್ ಬಂದಾರಂತ, ಹಜರತ್ರ ನನ್ನ ಹೆಸರು ಮೆಹಬೂಬ್ ಸುಬಾನಿ ಅಂತ ಹೇಳಿದ. ಅವಾಗ ಹಜರತ್ ಅವರು ಹೇಳಿದ್ರು, ಇಲ್ಲಪ್ಪ ಮೆಹಬೂಬ್ ಸುಬಾನಿ ಅವರು ಬಗ್ದಾದಾಗ ಅದಾರ, ನೀನು ಕಂಟ್ಯಾಗದಿ ಎಲ್ಲೋ ತಮ್ಮ ಅಂತ ಹೇಳಿದ್ರು. ಮೆಹಬೂಬ್ ಸುಬಾನಿ ಎಲ್ಲ ಅದಾರ್ರಿ? ಬಗ್ದಾದ್ನಾಗ ಅದಾರ, ನೀ ಎಲ್ಲದಿ? ಇನ್ನು ಕಂಟ್ಯಾಗದಿ. ಅಲ್ಲಾಹು ಅಕ್ಬರ್. ಮೆಹಬೂಬ್ ಸುಬಾನಿ ಕಟ್ಟಿ ಎಲ್ಲ ಊರಾಗೈತಿ. ಆದ್ರ ಮೆಹಬೂಬ್ ಸುಬಾನಿ ಅವರ ಜೀವನ ಹೆಂಗಿತ್ತು, ಮೆಹಬೂಬ್ ಸುಬಾನಿ ಅವರ ತಾಯಿ ತಂದೆ ಹೆಂಗದಾರ, ಅವ್ರ ಲಗ್ನ ಹೆಂಗ ಆತು, ಹಜರತ್ ಮೆಹಬೂಬ್ ಸುಬಾನಿ ಅವರ ಜೀವನ ಚರಿತ್ರೆ ಏನೈತಿ, ಅವರು ಹೇಳಿ ಹೋಗಿರುವಂತ ಮಾತು ಏನದಾವ ಅನ್ನೋದು ನಮಗೂ ಇನ್ನೂ ತನ ಕೇಳಿಲ್ಲ. ನಾವು ಮೆಹಬೂಬ್ ಸುಬಾನಿ ಜಾತಿ ಒಳಗ ಹಿಂದೂ, ಮುಸಲ್ಮಾನ್, ಸಿಖ್, ಜೈನ್ ಎಲ್ಲ ಸಮಾಜದವ್ರು ಮೆಹಬೂಬ್ ಸುಬಾನಿ ಕಟ್ಟಿಗೆ ಬರ್ತಾರ. ಬಹಳಷ್ಟು ನಮ್ಮ ಹಿಂದೂ ಬಾಂಧವರು ಹೇಳ್ತಿರ್ತಾರ, ನೋಡ್ರಿ ಯಾವ್ದು ಕೆಲಸ ಆಗ್ಲಿಕ್ಕಂದ್ರೆ ನಾವು ಮುಂಜಾನೆ ಜಳಕ ಮಾಡಿ ಮೆಹಬೂಬ್ ಸುಬಾನಿ ಕಟ್ಟಿಗೆ 3 ಸುತ್ತು ಹಾಕಿದ್ರೆ ನಮ್ಮ ಕೆಲಸ ಪೂರ್ತಿ ಆಗಿಬಿಡ್ತೈತಿ. ಹಿಂಡ್ಲಾರ್ತಂತ ಎಮ್ಮಿಗೆ 3 ಸಲ ಸುತ್ತ ಹಾಕಿದ್ರೆ ನಮ್ಮ ಎಮ್ಮಿ ಹಿಂಡಾಕ್ ಚಾಲು ಮಾಡ್ತೈತೆ ಅಂತ ಹೇಳ್ತಾರ ಮೆಹಬೂಬ್ ಸುಬಾನಿ ಕಟ್ಟಿ. ಆದ್ರೆ ಮೆಹಬೂಬ್ ಸುಬಾನಿ ಜೀವನ ಏನೈತಿ, ಮೆಹಬೂಬ್ ಸುಬಾನಿ ಅವರು ಹೆಂಗ ನಿಕಾ ಮಾಡಿದ್ರು, ಮೆಹಬೂಬ್ ಸುಬಾನಿ ಆಗ್ಬೇಕಾದ್ರ ಅವ್ರ ತಾಯಿ ತಂದೆ ಎಷ್ಟು ಶ್ರಮ ಪಟ್ರು ಅನ್ನುವಂತ ಅದ್ರ ಬಗ್ಗೆ ನಾವು ಏನು ಇನ್ನೂ ತನ ಕೇಳಿಲ್ಲ. ಅಲ್ಲಾಹು ಅಕ್ಬರ್. ಆದ ಕಾರಣ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಸಂತೋಷದ ಸಮಯದೊಳಗ ನಾವು ನಿಕಾ ಅಂದ್ ಅಂತ ಹೇಳಿದೇವಿ, ದೊಡ್ಡ ಹಂದ್ರ ಹಾಕಿ ಶರಿಯತ್ ಇಸ್ಲಾಂದೊಳಗ, ದೀನ್ ಇಸ್ಲಾಂದೊಳಗ ನಿಕಾ ಬಹಳ ಸೀದಾ ಸಾದಾ ಐತ್ರಿ. ಅದಕ್ಕೆ ಹಂದ್ರಕ್ಕೂ ಜರುತ್ತಿಲ್ಲ, ಊಟಕ್ಕೂ ಜರುತ್ತಿಲ್ಲ. ನೀವು ಒಂದು ಖಜೂರಿ ಒಂದು ಗಿಲಾಸ್ ಹಾಲು ಕುಡಿಸಿದ್ರು ನಿಕಾ ಆಗಿಬಿಡ್ತೈತಿ. ಬಹಳ ಸರಳ ಆಗುವಂತ ಇಸ್ಲಾಂ ಧರ್ಮದೊಳಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂದ್ರೆ ಅದು ನಿಕಾ ಕಾರ್ಯಕ್ರಮ. ಇವತ್ತು ಬಹಳ ತೆಲಿಬ್ಯಾನಿಯ ಬ್ಯಾಸರ ಆಗಿದ್ದು, ಯಾರ ಮನೆಯೊಳಗೆ ಒಬ್ಬ ಮಗಳಲ್ಲ 2-3 ಹೆಣ್ಣು ಮಕ್ಕಳು ಇದ್ರಂದ್ರ ಆ ತಂದಿಗೆ ಹೋಗಿ ಕೇಳ್ರಿ ನಿನ್ ಜೀವನ ಹೆಂಗೈತೆ ಅಂದ್ರ ರಾತ್ರಿ ಹಗಲಿ ಇದಕ್ಕ ದುಡಿತಾನ. ಯಾಕಪ್ಪ ಅಂದ್ರ ಮಕ್ಕಳು ಹೆಣ್ಣು ಮಕ್ಕಳು ದೊಡ್ಡವರಾಗಕತ್ತಾರ, ಅವ್ರ ಲಗ್ನ ಸಮಯ ಬರಾಕತ್ತೈತಿ, ಸಾವಿರಾರು ಲಕ್ಷಾನ್ಗಟ್ಲೆ ರೂಪಾಯಿ ಕೇಳಕತ್ತಾರ. ನಾವು ಏನು ಮಾಡ್ಲಿ ಅಂತ ಆ ವಿಚಾರನೊಳಗ ಮನುಷ್ಯ ರಾತ್ರಿ ಹಗಲಿ ದುಡಿತಿರ್ತಾನ. ಅದಕ್ಕೆ ನಮ್ಮ ಹಿರಿಯರು ಹಜರತ್ ಮೌಲಾನಾ ಅಬೂಬಕರ್ ಸಾಹೇಬರು ತಮ್ಮ ಭಾಷಣದೊಳಗ ಬಯಾನ್ದೊಳಗೆ ಮಾತು ಹೇಳ್ತಿರ್ತಾರ, ನಾವು ಭಿಕ್ಷೆ ಬೇಡವ್ರಿಗೆ ಯಾರು ತಿಳಿದೇವಪ್ಪ ಅಂದ್ರ ಊರ್ನಾಗ, ಓನ್ಯಾಗ, ಬಸ್ ಸ್ಟ್ಯಾಂಡ್ ಮ್ಯಾಗ, ದಾರ್ಯಾಗ ಬೇಡ್ತಿರ್ತಾರಲ್ಲ ಅವ್ರಿಗೆ ಭಿಕ್ಷೆ ಬೇಡವರು ಫಕೀರ್ ಅಂತ ನಾವು ತಿಳಿದಿರ್ತೀವಿ.
ಆದ್ರೆ ನಮ್ಮ ಹಜರತ್ರು ಹೇಳ್ತಾರ, ಅವನು ಒಬ್ಬ ದೊಡ್ಡ ಭಿಕಾರಿ, ಅವನು ಒಬ್ಬ ದೊಡ್ಡ ಫಕೀರ. ನಿಮ್ಮ ಮನ್ಯಾಗ ನಿಮ್ಮ ಸೋಫೆದಾಗ ಕೂತು ನಿಮ್ಮ ಬಿರಿಯಾನಿ ತಿಂದು ಚಲೋ ಶೇರ್ವಾನಿ ಹಾಕೊಂಡು ಅವ್ ಕೇಳ್ತಾನ, ನಮ್ಮ ಹುಡುಗ ಇಂಜಿನಿಯರ್ ಅದಾನ್ರಿ, ಏನ್ ಕೊಡ್ತೀರಿ ಅಂತ. ನಮ್ಮ ಹುಡುಗ ಡಾಕ್ಟರ್ ಅದಾನ, ಏನ್ ಕೊಡ್ತೀರಿ? ಹುಂಡಿ ಕೇಳ್ತಾನ, ಜೇಜ್ ಕೇಳ್ತಾನ. ಕೇಳ್ತಾರಿಲ್ರಿ? ಅಲ್ಲಾಹು ಅಕ್ಬರ್. ಇವತ್ತು ಆ ಜೇಜು, ಆ ಕೊಡ್ತಿರುವಂತ ಹುಂಡೆ ಸಲುವಾಗಿ ನಾನಾ ತರದ ನಮ್ಮ ಹೆಣ್ಣು ಮಕ್ಕಳು, ತಾಯಂದರು, ಅಕ್ಕಂದರು, ಅಲ್ಲಾಹು ಅಕ್ಬರ್, ಅವ್ರ ಜೀವನದಲ್ಲಿ ಅವ್ರ ಮನೆಯ ಎಷ್ಟು ಕಷ್ಟಗಳು ಬಂದಾವ ಇವತ್ತು ನಾವು ನೋಡಬೇಕು. ಇಂಥ ಸಂದರ್ಭ ಇವತ್ತು ಯಾವುದಾದ್ರೂ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಅದರೊಳಗೆ ಲಕ್ಷಾನುಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಲೋನ್ ಮಾಡೋ ಸಲುವಾಗಿ ಮಾಡುವಂತ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಈಗ ಇದು ಲಗ್ನ ಕಾರ್ಯ. ಲೋನ್ ಮಾಡಿದ್ಮೇ ಏನಕ್ಕೈತ್ರಿ? ಲೋನ್ ಮಾಡಿದ್ಮ್ಯಾಗ ಮೊದಲನೇ ಕೆಲಸ ಏನಪ್ಪಾ ಅಂದ್ರ, ಮಗ ಅಂತರೂ ಸೊಸಿ ಕೂಡ ಹೋಗ್ಬಿಡ್ತಾನ, ಮಗಳು ಹಳೆಯ ಜೊತೆ ಹೋಗ್ಬಿಡ್ತಾಳ, ಹೌದಿಲ್ರಿ? ಮತ್ತು ಆ ಮನಿ ಹೊಲ ಬ್ಯಾಂಕ್ನವ್ರು ತಗೊಂಡು ಹೋಗ್ತಾರ. ಆ ಚಿಂತಿ ಹಾಜಿ ಸಾಬ್ರಿಗೆ ಇರ್ತೈತಿ. ಚಿಂತೆ ಯಾರಿಗ್ರಿ? ಮುಲ್ಲಾ ಸಾಬ, ಗೌಸ್ ಸಾಬ, ಕಾಜಿ ಸಾಬ್, ಮಲಕ್ ಸಾಬ್ ಅವ್ರಿಗೆ ಇರ್ತೈತಿ. ಆ ಚಿಂತೆ ನಮಗೆ ಬರ್ತೈತಿ. ಅಲ್ಲಾಹು ಅಕ್ಬರ್. ಆದ ಕಾರಣ ಇವತ್ತು ನಮ್ಮ ಮಾಶ್ರದೊಳಗ, ನಮ್ಮ ಸಮಾಜದೊಳಗ ಸರಳವಾದಂತ ಯಾವ್ದಾದ್ರು ಕಾರ್ಯಕ್ರಮ ಅಂದ್ರೆ ಅದು ನಿಕಾ ಕಾರ್ಯಕ್ರಮ. ಇವತ್ತು ಬಹಳ ಕಷ್ಟವಾಗುವಂತ ಯಾವ್ದು ಕಾರ್ಯಕ್ರಮ ನೋಡ್ತೀವಿ ಅಂದ್ರೆ ಅದು ಯಾವ್ದ್ರಿ? ನಿಕಾ ಕಾರ್ಯಕ್ರಮ. ಅಲ್ಲಾ ತಾಲ ನಮ್ಮ ಸಫಾ ಖಿದ್ಮತ್ ಟ್ರಸ್ಟ್ನವರಿಗೆ ಮತ್ತು ಆ ಯುವಕರಿಗೆ, ಅವ್ರ ಸದಸ್ಯರಿಗೆ, ನಮ್ಮ ಮುಫ್ತಿ ಸಾಹೇಬರಿಗೆ ಅಲ್ಲಾ ತಾಲ ಜಜಾ ಖೈರ್ ಕೊಡ್ಲಿ. ಅವರು ಮಾಶಾ ಅಲ್ಲಾ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗ, ನಮ್ಮ ತಾಲೂಕದೊಳಗ ಇದು ಒಂದೇ ಎರಡನೇ ಅಲ್ಲ, ಇದು ಮೂರನೇ ನಾಲ್ಕನೇ ಸಲ ಅಲ್ಹಮ್ದುಲಿಲ್ಲಾ ಇದು ಇಜ್ತಿಮಾಯಿ ನಿಕಾ, ಸರಳ ವಿವಾಹ ಮಾಶಾ ಅಲ್ಲಾ ಕಾರ್ಯಕ್ರಮ ಮಾಡಕತ್ತಾರ. ಮೊದಲು 4 ಇದ್ರು, 8 ಇದ್ರು, ಈಗ ಯಾರು ಎಷ್ಟದಾರ್ರಿ? 35 ಮಂದಿ ಅದಾರ. 35 ಮನಿತನ. ಇದು 35 ಮನಿತನ ಅಲ್ಲ, 70 ಮನಿತನ ಇವತ್ತನ ಮುಂದೆ ಕೂತಾವ. ಎಷ್ಟ್ರಿ? ನಮ್ಮ ನಿಕಾದಾಗ 1 ಮನಿತನ, 2 ಮನಿತನ ಇರ್ತಾವ. ಆದ್ರ ಈ ಸಫಾ ಖಿದ್ಮತ್ ಅವರು ಎಷ್ಟು 70 ಮನಿತನ ಮುಂದೆ ನಮ್ ಕುಂದಿಸ್ಯಾರ. 70 ಮನಿತನ. ಆ 70 ಮನಿತನ ಒಳಗ ಅಲ್ಲಾಹು ಅಕ್ಬರ್, ನಮ್ಮ ಹಜರತ್ ಅವ್ರು ಹೇಳ್ತಾರ್ರಿ, ಆ ಸಂತೋಷ ಸಮಯದೊಳಗ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನಮ್ಗೇನ್ ಬುದ್ಧಿ ಮಾತು ಕೊಟ್ರು, ಏನ್ ಬುದ್ಧಿ ಮಾತು ಕೊಟ್ರು ನೋಡ್ರಿ. ಲಗ್ನ ಅಂತೂ ಆಗತ್ತವ, ಆದ್ರ ಹಜರತ್ ಮೊಹಮ್ಮದ್ ಸಲಾಸಂ ಹೇಳ್ತಾರ್ರಿ, ಲಗ್ನ ಅಂತೂ ಆಕ್ಕವ. ಆದ್ರ ಲಗ್ನ ಆಗೋರು 4 ವಸ್ತು ನೋಡ್ತಾರಂತ್ರಿ. ಎಷ್ಟ್ರಿ? 4. ಮೊದಲನೇ ಕೆಲಸ ಸುಂದರತಾ ನೋಡ್ತಾರ, 2ನೇದು ಮನಿತನ ನೋಡ್ತಾರ, 3ನೇದು ದೌಲತ್ ಸಂಪತ್ತು, ಮನಿ ಹೊಲ ತ್ವಾಟ್ಪಟ್ಟಿ ಬಂಗ್ಲೆ ಇದು ನೋಡ್ತಾರ. 4ನೇದು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ದೀನ ಧರ್ಮ ನೋಡಬೇಕು. ಫಜ್ಫುರ್ ಬಿಜಾತಿ ದೀನ್ ತರ್ವತಿ ಅದಾಕ್. ನೀನು ಜೀವನದೊಳಗ ಸುಖ, ಶಾಂತಿ, ನೆಮ್ಮದಿ, ಹುಲ್ಲುಸು ಬರ್ಕತ್ ಬೇಕಾದ್ರೆ ನೀನು ಏನು ಮಾಡಬೇಕು? ದೀನವನ್ನು ಮೊದಲಿಡು, ದೀನವನ್ನು ನಿನ್ನ ಜೀವನದಲ್ಲಿ ತರು. ಆದ್ರೆ ಇವತ್ತು ನಾವು ನೋಡ್ತೀವಿ, ನಮ್ಮ ಸಮಾಜದೊಳಗಾಗಲಿ, ನಮ್ಮ ಮಾಶ್ರದೊಳಗ, ನಮ್ಮ ಊರಿನೊಳಗ ನಾವು ನೋಡ್ತೀವಿ, ಲಗ್ನ ಹೇಗೆ ಮಾಡ್ತಾರ್ರಿ? ಸುಂದರತಾ ನೋಡಿ ಮಾಡ್ತಾರ, ಖೂಬ್ಸೂರತಿ ನೋಡಿ ನಾವು ಮಾಡ್ತಾರ. ಆದ್ರ ಅಕಾಬಿರ ಔಲಿಯಾ ಇಕ್ರಾಮರು ಧರ್ಮ ಪಂಡಿತ್ ಹೇಳ್ತಾರ್ರಿ, ಹುಸ್ನೆ ಸೂರತ್ ಚಂದ ರೋಜಾ, ಹುಸ್ನೆ ಸೀರತ್ ಮುಸ್ತಕೀಮ್. ಇದು ಮಕ್ಕದ ಚಾರಾಪಟ್ಟಿ ಏನ್ರಿ? 4 ದಿವಸ ಚಾಂದಿನಿ ಹೊತ್ತು. ಇದು ಹರಿತನ ಹೋದ್ಮೇಲೆ ನಿಮಗೆ ಯಾವ್ದಾದ್ರು ಪೈಖಾನಿ ಹತ್ತಿ ಅಂದ್ರ ಬ್ಯಾರೆ ಆಕೈತಿ, ಜ್ವರ ಬತ್ತಂದ್ರ ಮತ್ತಟ್ ಮಕ್ಕ ಇಳಿತೈತಿ, ನೆಗಡಿ ಜ್ವರ ಬತ್ತಂದ್ರ ಮತ್ತಟ್ ಬ್ಯಾರೆ ಆಕೈತಿ, ಹರಿತನ ಹೋಗಿ ಮುಪ್ಪಿನ ಕಾಲ ಬತ್ತಂದ್ರ ಹಲ್ಲು ಅಳಗಾಡಕ್ ಚಾಲು ಆಕ್ಕವು, ಬಾಯಿ ಅಳಗಾಡಕ್ ಚಾಲು ಆತು, ಗೋಣು ಅಳಗಾಡಕ್ ಚಾಲು ಆಕೈತಿ. ಆ ಟೈಮ್ದಾಗ ನಿಮ್ಮ ಮಕ್ಕ ಹಿಂದ್ ಮುಂದೆ ಆಗ್ಲಿಕ್ಕಂದ್ರ ಸಾಯುವಾಗರ ಆಗೇ ಆಗ್ತೈತಿ. ಆದ್ರ ಅಕಾಬಿರ ಉಲಮಾ ಧರ್ಮ ಪಂಡಿತರು ಹೇಳ್ತಾರ, ನೀವು ನಿಕಾ ಆಗುವಾಗ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ, ಬರೇ ಚಾರಾಪಟ್ಟಿ ನೋಡಿ ನಿಕಾ ಮಾಡಬೇಡ್ರಿ. ಇದು ಚಾರಾಪಟ್ಟಿ ನೋಡಿ ನಿಕಾ ಮಾಡುವಂತಹದ್ದು ಯಾರ ಕೆಲ್ಸಪ್ಪ ಅಂದ್ರ ನಸಾರಾದ ಕೆಲಸ, ಈಸಾಯಿಯತವ್ರ ಕೆಲಸ. ಬರೇ ಮಕಾಪಟ್ಟಿ ನೋಡಿ ನಿಕಾ ಮಾಡ್ತಾರ. ಬಹಳಷ್ಟು ಮಂದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಬಹಳಷ್ಟು ಮಂದಿ ಬರೀ ಸಂಪತ್ತಿ ನೋಡ್ತಾರ. ಏನ್ ಗಳಿಸ್ಯಾನ, ಹೊಲ ಎಷ್ಟೈತಿ, ತೋಟ ಎಷ್ಟೈತಿ, ಏನ್ ನೌಕರಿ ಮಾಡ್ತಾನ, ಯಾವ ಡಿಗ್ರಿ ತಗೊಂಡಾನ, ಹೌದಿಲ್ರಿ? PhD ಮಾಡಾನಿಲ್ಲೋ, ಡಾಕ್ಟ್ರಿ ಮಾಡಾನಿಲ್ಲೋ, ಹೊಲ ಮನಿ ಅದಾನಿಲ್ಲೋ, ಇದೆಲ್ಲ ವಿಚಾರ ಮಾಡ್ತಾರ, ಹೌದಿಲ್ರಿ? ಬರೇ ಗಳಿಸಿರುವಂತ ಸಂಪತ್ತಿ ಬಗ್ಗೆ ವಿಚಾರ ಮಾಡ್ತಾರ. ಆದ್ರ ಆ ಸಂಪತ್ತಿ ಯಾವತ್ತಿರ್ತೈತೇನ್ರಿ?
ಇವತ್ತೈತಿ, ನಾಳೆ ಯಾರ ಕೈಯಾಗೈತಿ? ಅಲ್ಲ ತಲಾ ಕುರಾನ್ ಹೇಳ್ತಾನ್ರಿ, ಅಲ್ಲದಿ ಜಮಾ ಮಾಲಂ ವ ಅದ್ದದ ಯಹ್ಸಬು ಅನ್ನ ಮಾಲಹು ಅಖ್ಲದ ಕಲ್ಲಾ ಲಯುಂಬದನ್ನ ಫಿಲ್ ಹುತಮ. ಮಾನವರೇ, ಮನುಷ್ಯರೇ, ಈ ಏನು ಈ ಸಂಪತ್ತಿಯನ್ನು ನೀವು ಜಮಾ ಮಾಡಿ ಗಳಿಸಿ ಏನು ನೀವು ಎನ್ಸಾಕತ್ತಿಯಲ್ಲ, ಇದು ನಿನ್ನಲ್ಲಿ ಯಾವತ್ತೂ ಇರೋದಿಲ್ಲ. ಎಲ್ಲ ಹುತ್ತಮದಲ್ಲಿ ಹೋಗ್ತೈತಿ. ನೀನು ಗಳಿಸಿ ಏನು ತಿಂದಿರ್ತಿ ಅದ ನಿನ್ನ ಮಾಲು, ಹುಟ್ಟಿ ಏನು ಹರಿದಿರ್ತಿ ಅದ ನಿನ್ನ ಮಾಲು, ಆ ಅಲ್ಲಾನ ದಾರಿ ಒಳಗೆ ಏನು ನೀನು ಖರ್ಚು ಮಾಡಿರ್ತಿ ಅದ ನಿನ್ನ ಮಾಲು, ಅದ ನಿನ್ನ ಸಂಪತ್ತಿ. ಇವತ್ತು ನಮ್ಮ ಬಾಗಲಕೋಟೆ ತಾಲೂಕಿನೊಳಗ, ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ನೊಳಗ ಬಹಳಷ್ಟು ಸಂಪತ್ತಿ ಕೊಟ್ಟಿರುವಂತ ಬಹಳಷ್ಟು ಗಣ್ಯರು ಅದಾರ. ಅವರು ಒಂದು 4-5 ಮಂದಿ ಕೂಡಿ ಬರೀ ಪ್ರಯತ್ನ ಪಟ್ಟರೆ ಇಡೀ ಬಾಗಲಕೋಟೆ ಜಿಲ್ಲಾ ತಿಂಗಳಕ್ಕೊಂದು 200 ಲಗ್ನ ಮಾಡ್ಬೋದು. ಅಂತ ಸಂಪತ್ತಿ ಎಲ್ಲ ತಲ ಕೊಟ್ಟಾನಿಲ್ರಿ. ಅಲ್ಲಾಹು ಅಕ್ಬರ್. ಆದ್ರೆ ಇವತ್ತು ಬರೇ ಏನ್ರಿ ರೊಕ್ಕ ರೂಪಾಯಿ ನೋಡಕತ್ತಿ. ಭಾಳಷ್ಟು ಮಂದಿ ಹೇಳ್ತಾರ, ಹಜರತ್ರ ನಮ್ಮ ಹುಡುಗ ಭಾಳ ಶಾನೆ ಅದಾನ್ರಿ, ಡಾಕ್ಟರ್ ಅದಾನ, ಇಂಜಿನಿಯರ್ ಮಾಡ್ಯಾನ, ಭಾಳ 4-5 ಮಂದಿ ಹಿಂದೆ ಮುಂದೆ ಇರ್ತಾರ್ರಿ, ಎಲ್ಲ ಬರಬೇಕು. ಆದ್ರೆ ನಮ್ಮಂತ ಮುಂದೆ ಮುಲ್ಲಾ ಸಾಬ್ರ ಮುಂದೆ ಕೇಳಿದ್ರಕ್ಕೆ ಏನು ಕೇಳ್ತಾರ, ಐತ್ರಿ ಎಲ್ಲ ಡಿಗ್ರಿ ಮಾಡ್ಯಾನ, ಹೊಲ ಮನಿ ತೋಟಪಟ್ಟಿ ಎಲ್ಲ ಐತಿ, ಅವ್ನು ಸ್ವಲ್ಪ ಧಾರ್ಮಿಕ ವಿಷಯದೊಳಗೆ ಹೆಂಗೆ ಅದಾನ? ನೈಜಿ ಹಜರತ್ ಜುಮ್ಮಾ ನಮಾಜ್ ಮಾಡ್ತಾನ್ರಿ, ಮತ್ತೇನೈತಿ ರಂಜಾನ್ ಬತ್ತಂದ್ರ 5 ದೊಡ್ಡ ರೋಜೆ ಇಡ್ತಾನ್ರಿ. ಹೌದಿಲ್ರಿ? ಎಲ್ಲ ಐತಿ, ಆದ್ರೆ ಸ್ವಲ್ಪ ಧಾರ್ಮಿಕ ವಿಷಯದೊಳಗೆ ಸ್ವಲ್ಪ ಹಿಂದೆ ಮುಂದೆ ಐತಿ. ಆದ್ರೆ ಎಲ್ಲ ಅಲ್ಲಾ ತಾಲ ಮಾಷಾ ಅಲ್ಲಾ ಎಲ್ಲ ಬರಬ್ಬರಿ ಮಾಡ್ತಾನ್ರಿ. ಆದ್ರೆ ನಮ್ಮ ಹಿರಿಯರು ಔಲಿಯಾ ಇಕ್ರಾಮರು ಹೇಳ್ತಾರ್ರಿ, ಎಲ್ಲ ಐತಿ, ದೀನ ಧರ್ಮ ಇಲ್ಲ. ಒಂದು ಉದಾಹರಣೆ, ಒಬ್ಬ ತಂದೆಗೆ 4-5 ಮಕ್ಕಳು ಅದಾರ. ಎಷ್ಟ್ರಿ? 4-5 ಮಕ್ಕಳು ಅದಾರ. ಆ 4-5 ಮಕ್ಕಳು ಒಮ್ಮೆ ಏನಾತ್ಪ ಅಂದ್ರೆ ತಂದಿಗೆ ಹಾರ್ಟ್ ಅಟ್ಯಾಕ್ ಆತು. ಏನಾತ್ರಿ? ಹಾರ್ಟ್ ಅಟ್ಯಾಕ್ ಆದ್ರೆ ಒಬ್ಬ ಬೆಂಗಳೂರದಾಗ ಅದಾನ, ಒಬ್ಬ ಏನ್ರಿ ಆಸ್ಟ್ರೇಲಿಯಾದಾಗ ಅದಾನ, ಒಬ್ಬ ಬೆಳಗ್ಯಾಗ ಅದಾನ, ಒಬ್ಬ ಬಾಗಲಕೋಟದಾಗ ಅದಾನ, ಒಬ್ಬ ತೋಟಪಟ್ಟಿ ಕೆಲಸ ಮಾಡಕತ್ತಾನ. ಅವ ಇದ್ದವ ಏನು ಮಾಡಿದ, ಮೊದಲು ಡಾಕ್ಟರ್ ಅಂತ ಹೋದಾನ. ಏನು ಹೇಳಿದ, ಬೇಕಾದಷ್ಟು ಖರ್ಚಾಗ್ಲ್ರಿ ಸಾಹೇಬ್ರ, ನಮ್ಮ ಅಪ್ಪ ಉಳಿಸ್ಕೋಬೇಕು ನೋಡ್ರಿ. ಅದಕ್ಕೆ ನಾನು ಭಾಷಣದಾಗ ಹೇಳ್ತಿರ್ತೀನಿ, ಶರಾಪದಲ್ಲಿ ನೂಟಿ ಮಾಡುವಂಥ ಯಾವ್ದಾರು ದಂಧೆ ಅಂದ್ರೆ ದವಾಖಾನೆ ದಂಧೆ. VIP ಟ್ರೀಟ್ಮೆಂಟ್ ಕೊಡ್ರಿ ಸಾಹೇಬ್ರ ಅಂತ ಬಂದ ಹೆಂಗೆ ಮಾತಾಡಕತ್ತಾನ, ಏನು ಹೇಳಕತ್ತಾನ ಅದ್ರ ಮ್ಯಾಗ ಎಲ್ಲ ಚಾರ್ಜ್ ಹಾಕಿರ್ತೈತೆ. ಅವ್ ಹೇಳಿದ್ರು, ಏನು ಟೆನ್ಷನ್ ತಗೋಬೇಡ್ತಮ್ಮ, ನೀವು ಅರ್ಧ ತಾಸು ಕುಂದರು, ಮತ್ತೆ ಯಾರದಾರ ನಿಮ್ಮ ಮನೆಯವ್ರಿಗೆ ಕರ್ಸ್ಕೋ, ನಾನು ಎಲ್ಲ ನೋಡ್ಕೋತೀನಿ ಅಂತ BP ಶುಗರ್ ಏನು ಎಲ್ಲ ಚೆಕ್ ಮಾಡಿ ಅರ್ಧ ತಾಸು ಆದ್ಮೇಲೆ ಕುಂದ್ರಿಸಿ ಹೇಳಿದಂತ. 1-2-3 ಮಕ್ಕಳು ಬಂದರು, ಕುಂದ್ರಿಸಿ ಏನು ಟೆನ್ಷನ್ ತಗೋಬೇಡ, ಕುಂದ್ರು, ನಿಮ್ಮ ಅಪ್ಪನದು ತಲೆ ಬರಾಬರ್ ಐತಿ, ಕಿವಿ ಬರಾಬರ್ ಐತಿ, ಕೈ ಬರಾಬರ್ ಐತಿ, ಕಾಲು ಬರಾಬರ್ ಅದಾವ, ಎಲ್ಲ ಬರಾಬರ್ ಐತಿ, ಒಂದು ಫಾಲ್ಟ್ ಐತಿ. ಏನ್ರಿ ಸಾಹೇಬ್ರ ಅಂತ ಕೇಳಿದಾಗ, ಎಲ್ಲ ಬರೀ ಐತಿ, ಜೀವ ಅಷ್ಟ ಇಲ್ಲ ಅಂತ ಹೇಳಿದ. ಏನು ಹೇಳಿದ್ರಿ? ಎಲ್ಲ ಬರೀತಿ, ಆದ್ರೆ ಜೀವ ಇಲ್ಲ. ಇದೇ ಉದಾಹರಣೆ ಕೊಟ್ಟು ಔಲಿಯಾ ಇಕ್ರಾಮರು ಧರ್ಮ ಪಂಡಿತ್ ಹೇಳ್ತಾರ್ರಿ, ಎಲ್ಲ ಐತಿ, ಆದ್ರ ದೀನ ಧರ್ಮ ಇಲ್ಲಿಕ್ಕಂದ್ರೆ ಅವನಲ್ಲಿ ಏನೂ ಇಲ್ಲ. ಅವನಲ್ಲಿ ಮೊದಲು ದೀನ ಧರ್ಮ ಬರಬೇಕು. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ನಿಮ್ಮ ಜೀವನದ ಸುಖ ಶಾಂತಿ ಬರಬೇಕಾದ್ರೆ ಏನ್ರಿ, ಮೊದಲ ದೀನ ಧರ್ಮವನ್ನು ನೋಡ್ರಿ. ದೀನ ಧರ್ಮ ಯಾರಲ್ಲಿ ಇರ್ತೈತಿ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತೈತಿ. ಅಲ್ಲಾಹು ಅಕ್ಬರ್. ಇವತ್ತು ದೀನ ಧರ್ಮ ನೋಡುದಿಲ್ಲ, ಬರೇ ಮನಿ ಹೊಲ ತೋಟಪಟ್ಟಿ ಡಿಗ್ರಿ ನೋಡಿ ನಾವು ಮಾಡ್ತೀವಿ. ಇವತ್ತು ಉಲಮಾ ಇಕ್ರಾಮ್ ಧರ್ಮ ಪಂಡಿತರು ಇಲ್ಲಿ ಕೂತಾರ, ಕೇಳ್ರಿ, ಎಷ್ಟು ನಾವು ನಿಕಾ ಮಾಡ್ಸಾಕತ್ತೇಳ್ರಿ, ಅದಕ್ಕಿಂತ ಹೆಚ್ಚು ನಿಕಾಕ್ಕಿಂತ ಹೆಚ್ಚು ತಲಾಕ ಖುಲಾ ಮನಿ ಜಗಳ ಹೆಚ್ಚಾಗಕತ್ತಾವ. ಅದು ಯಾಕಂದ್ರೆ ನಿಕಾಕತ್ತು ಮುಂಚೆ ನಾವು ಏನು ಮಾಡಬೇಕು, ನಿಕಾದೊಳಗೆ ಏನು ಮಾಡಬೇಕು, ನಿಕಾದ ಮೇಲೆ ಏನು ಜೀವನ ಸಾಗಿಸ್ಬೇಕನ್ನುವಂಥದ್ದು ನಾವು ಏನ್ರಿ ದುಲಾದುಲನರಿಗೆ ತಾಯಿ ತಂದೆ ತನ್ನ ಮಕ್ಕಳಿಗೆ ನಾವು ಇನ್ನೂ ಕಲಿಸಿಲ್ಲ. ಈ ಸರಳ ವಿವಾಹ, ಈ ಸರಳ ನಿಕಾ, ಈ ಸಾಮೂಹಿಕ ನಿಕಾ ಯಾಕೆ ಮಾಡಕತ್ತಾರಪ್ಪ ಅಂದ್ರೆ ಗೊತ್ತಾಗಬೇಕು, ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ದಾರಿ ಹಾಕೊಟ್ಟಾರ. ಇಸ್ಲಾಂ ಸುನ್ನ ಶರಿಯತ್ ಒಳಗ ಯಾವ್ದಾದ್ರು ಸರಳ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ಅದು ನಿಕಾದ ಕಾರ್ಯಕ್ರಮ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಕಾ ನಿಸ್ಫುಲ್ ಈಮಾನ್, ಅರ್ಧ ಈಮಾನ್ ಐತ್ರಿ. ಈಗ ಅರ್ಧ ಈಮಾನ್ ಯಾರು ಮಾಡಬೇಕು, ಮುಂದಿಂದು ಗಂಡ ಹೆಂಡತಿ ಕೂಡ್ತಿ ಪೂರ್ತಿ ಮಾಡ್ಕೋಬೇಕು. ಆದ ಕಾರಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಅಳಿಯಂದರಿಗೆ ಹೇಳಿರುವಂತ ಒಂದು 5 ಮಾತನ್ನು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನ್ರಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಸಿಯತ್ ಕೊಟ್ಟರು, ಬುದ್ಧಿ ಮಾತು ಹೇಳಿದ್ರು ತಮ್ಮ ಅಳಿಯಂದರ ಹಜರತ್ ಅಲಿ ರಜಿಯಲ್ಲಾಹು ಅನ್ಹುಗೆ. ನೀವು ಇನ್ಶಾಲ್ಲ ಅಮಲ್ ಮಾಡ್ತೀರಿ ಇನ್ಶಾಲ್ಲ. ಮೊದಲನೇ ಕೆಲಸ, ಅಲಿ ನಮಾಜದ ಟೈಮ್ ಆತಂದ್ರ ಹಿಂದ್ ಮುಂದೆ ಒಳಗೆ ಹೋಗಬೇಡ, ಅಜಾನ್ ಆದ ಕೂಡ ಮಸ್ಜಿದ್ ಹೋಗುವಂತ ಪ್ರಯತ್ನ ಪಡು, ಮೊದಲು ನಮಾಜ್ ಮಾಡ್ಕೊ, ಅದು ಫರ್ಜ್ ಐತಿ. ಫರ್ಜ್ ನಮಾಜ್ ಪೂರ್ತಿ ಮಾಡು.
ಇವತ್ತು ನಮ್ಮ ಬೆಂಗಳೂರಿನಿಂದ ಬಂದಿರುವಂಥ ಹಜರತ್ ಮೌಲಾನಾ ಜಮೀಲ್ ಸಾಹೇಬರು ಅಲ್ಲ ಅವ್ರಿಗೆ ಈ ಬಂದಿರುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಮಾತು ಭೇಟಿಯಾಗುವಾಗ ನನಗೆ ಹೇಳಿದರು. ಅವ್ರು ಹೇಳಿದರು, ಬಹಳಷ್ಟು ಬಂದಿರ್ತಾರೆ ನಿಕಾ ಸುನ್ನತ ಅಂತ ಬಂದಿರ್ತಾರ, ಅದರ ನಮಾಜಿನ ಬಗ್ಗೆ ಫಿಕರ್ ತಗೊಂಡು ಬಂದಿರೋದಿಲ್ಲ. ಬಹಳಷ್ಟು ಮಂದಿ ಫೋನ್ ಮಾಡ್ತಾರೆ, ಹಜರತ್ರ ಲಗ್ನ ಆದ್ಮೇಲೆ ನಾವು ದುಲಾನತಿಲ್ ಹೋಗ್ಕಲ್ಲ ಯಾ ನಮಾಜ್ ಮಾಡ್ಬೇಕು ಕೇಳ್ತಾನ. ಆವಾಗ ಹಜರತ್ರ ಕೇಳಿದ್ರಂತ ಮಗರಿ ನಮಾಜ್ ಮಾಡಿನ ಕೇಳಿದ್ರೆ, ಇಲ್ರಿ ಮಗರಿ ನಮಾಜ್ ಮಾಡಿಲ್ಲ, ಇಶಾ ನಮಾಜ್ ಅದು ಮಾಡಿಲ್ಲ, ಯಾ ನಮಾಜ್ ಕೇಳಕತ್ತಾನ. ಅಲ್ಲಾಹು ಅಕ್ಬರ್. ನಮಾಜಿನ ಬಗ್ಗೆ ಏನು ಫಿಕರ್ ಇಲ್ಲ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕತ್ತಾರ್ರಿ, ನೀನು ಮೊದಲು ನಮಾಜ್ ಮಾಡು. ನಮಾಜ್ ಮಾಡು. ಯಾರ ಜೀವನದೊಳಗೆ ನಮಾಜ್ ಇರ್ತೈತಿ, ಯಾವ ಊರಲ್ಲಿ ಮಸ್ಜಿದ್ ಇರ್ತೈತಿ, ಯಾವ ಊರಲ್ಲಿ ಅಜಾನ್ ಸರಿಯಾಗಿ ಉಚ್ಚಾರ ಪೂರ್ವಕ ಆಕೈತಿ, ಅಲ್ಲಾಹು ಅಕ್ಬರ್, ಆ ಊರೊಳಗೆ ಯಾವತ್ತು ಜಗಳ ಆಗಕ್ಕೆ ಸಾಧ್ಯ ಇಲ್ಲ, ಯಾವತ್ತು ಜಗಳ ಆಗೋದಿಲ್ಲ. ಇವತ್ತು ಏನ್ರಿ ಟೈಮ್ ಎದಿಗೆ ಹೆಚ್ಚಿಕೊಡ್ತೀವಿ, ಮನಿ ಹೊಲ ತಾಟ್ಪಟ್ಟಿ ಮಂಗಲಕ್ಕೆ ಕೊಡ್ತೀವಿ. ಡಾಕ್ಟರ್ ಅಂತೇಳಿ ಟೈಮ್ ಹೆಚ್ಚಿಕೊಡ್ತೀವಿ, ನಮಾಜಿಗೆ ಹೆಚ್ಚಿಕೊಡ್ತೀರಿ. ಡಾಕ್ಟರ್ ಅಂತೇಳಿ ಹೆಚ್ಚಿಕೊಡ್ತೀವಿ, ಡಾಕ್ಟರ್ ಮಾತು ಹೆಚ್ಚು ಕೇಳ್ತೀವೋ ಏನು ಧರ್ಮ ಪಂಡಿತರು ಮೌಲಾನಾ ಅಯ್ಯೂಬ್ ಸಾಹೇಬ್ರ ಮಾತು ಹೆಚ್ಚು ಕೇಳ್ತೀವಿ. ಯಾರ ಮಾತು ಕೇಳ್ತೀರಿ? ಡಾಕ್ಟರ್ ಮಾತು ಕೇಳ್ತೀವಿ. ಡಾಕ್ಟರ್ ಹಲಾಲ್ಕು ಹರಾಮ್ ಅಂದ್ರು ಅದಕ್ಕೂ ಕೇಳ್ತೀವಿ. ಉಪ್ಪು ಬಿಡ್ಬೇಕು, ಸಕ್ರೆ ಬಿಡ್ಬೇಕು, ಎಣ್ಣೆ ಬಿಡ್ಬೇಕು, ಯಾವುದು ಕರ್ದಿ ತಿನ್ನಬಾರ್ದು, ಯಾಕ್ರಿ ಸಾಹೇಬ್ರ ಅಂತಾನ. ಆದ್ರೆ ಅದ ಹಜರತ್ರು ಹೇಳಿದ್ರ ಇದು ಹರಾಮ್ ಐತಿ, ಇದು ಶಿರ್ಕ್ ಐತಿ, ಇದು ಬಿದಾತ್ ಐತಿ, ಇದು ಮಕ್ರೂ ಐತಿ, ಇದು ಮಾಡಬಾರ್ದು, ಇದರಿಂದ ಅಲ್ಲಾ ರಸೂಲ್ ನಾರಾಜ್ ಅಕ್ಕರ್ ಹೇಳಿದ್ರ ನೋಡು ನಡ್ರಿ ಸಾಹೇಬ್ರ, ಒಂದು ಖುಷಿ ಟೈಮ್ ಇರ್ತೈತಿ, ಇದ್ರೊಳಗೆ ಇರ್ತೈತೇನ್ರಿ ನಿಕಾದೊಳಗೆ ಹೇಳುದು ಎಲ್ಲ ಇದು, ಆಮೇಲೆ ಮಾಡೋಣ್ರಿ ಇನ್ನ ಭಾಳ ಟೈಮ್ ಐತೆ ಅಂತ ಹೇಳ್ತಾರ. ಅಲ್ಲಾಹು ಅಕ್ಬರ್. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲಿ ನೀನು ಯಾರಂದ್ರ ಕರ್ಜೆ ತಗೊಂಡಿದ್ರ ಅದು ಮೊದಲು ಕೂರ್ತಿ ಮಾಡು. ಬಹಳಷ್ಟು ಮಂದಿ ಕೂತು ಸೋಫಾದ ಮ್ಯಾಗ ಬೆಡ್ ಮ್ಯಾಗ ನನ್ನ ಮಗಳಿಗೆ ಆರಾಮಿಲ್ರಿ, ನನಗೆ ಆದಿದೈತಿ ಆದಂತ ಹೇಳಿ ಬಹಳಷ್ಟು ಮಂದಿ ಕರ್ಜೆ ತಗೊಂಡಿರ್ತಾರ. ಕೊಡುವಾಗ ನೆನಪನೇ ಇರುವುದಿಲ್ಲ, 10 ವರ್ಷ ಆದ್ರೂ ಇನ್ನೂ ತನ ನೆನಪಿಲ್ಲ. ಹದೀಸ್ ಪಾಕ್ನೊಳಗೆ ಬರ್ತದ, ಒಬ್ಬವ 1 ಲಕ್ಷ ರೂಪಾಯಿ ಸದ್ಕಾ ಮಾಡಕತ್ತಾನ, ಆದ್ರೆ ಅವಂಗ ದೇನೆ ಐತಿ, ಕರ್ಜ ಐತಿ, 1 ರೂಪಾಯಿ ವಾಪಸ್ ಮಾಡ್ತಾನ, 1 ಲಕ್ಷ ರೂಪಾಯಿ ಸದ್ಕಾ ಕೊಡುವಂತ ಸವಾಬ್ ಕೊಡ್ತಾನಂತ್ರಿ. ಎಷ್ಟ್ರಿ? 1 ಲಕ್ಷ ರೂಪಾಯಿ. 1 ರೂಪಾಯಿ ವಾಪಸ್ ಮಾಡ್ರಿ. ಕರ್ಜ ಏನ್ ತಗೊಂಡಿರಲ್ಲ, ಎಷ್ಟು ದೇನೆ ಮಾಡಕತ್ತೀವಿ, ಎಷ್ಟು ಲೋನ್ ಮಾಡಕತ್ತೀವಿ. ಇವತ್ತ ಈ ಲಗ್ನ ಸಲುವಾಗಿ ಎಷ್ಟು ನಾವು ಲೋನ್ ಮಾಡಕತ್ತೀವಿ. ಅಲ್ಲಾಹು ಅಕ್ಬರ್. ನಮ್ಮ ಬಹಳಷ್ಟು ಕವಿಗಳ ಜೀವನದೊಳಗ ಒಬ್ಬ ತಕಿ ಅಂತ ಏನ್ರಿ ಮೀರ್ ತಕಿ ಅಂತ ಒಬ್ರು ಶಾಯರಿದ್ರು. ಅವ್ರ ಮಗಳ ಸಲುವಾಗಿ ಬಹಳಷ್ಟು ಏನ್ರಿ ಲಗ್ನ ಆಗೋ ಸಲುವಾಗಿ ಪೈಗಾಮ್ಗಳು ಬರ್ತಿದ್ರು. ಆದ್ರ ಎಲ್ಲರೂ ಏನೇನು ಬೇಕಾದ್ ಕೇಳ್ತಿದ್ರು. ಏನಿದ್ದಿದ್ದು ಎಲ್ಲ ಮಾರಿ ಏನೈತಿ ಅವ್ರ ಮಗಳು ಲಗ್ನ ಮಾಡಿದ್ರು. ಮರುದಿವ್ಸ ಮಗಳಿಗೆ ಗೊತ್ತಾತಂತ ನಮ್ಮ ತಂದೆಯವರು ಇದ್ದಿದ್ದೆಲ್ಲ ಮಾರಿನ ಲಗ್ನ ಮಾಡ್ಯಾರ. ಭಾಳ ಮನ್ಸಿಗೆ ಹಚ್ಕೊಂಡು ಜ್ವರ ಬತ್ತು. ಆ ಜ್ವರ ತತ್ಮಾನ ತೆಲಿಗೇರ್ತಿ ಅಲ್ಲಿ ಅಕ್ಕಿ ಇಂತೆಕಾಲ ಆದಳು, ಸತ್ತು ಬಿಟ್ಳು. ಆವಾಗ ಹಜರತ್ ಮೀರ್ ತಕಿಯವರಿಗೆ ಫೋನ್ ಬತ್ತು. ಯಾರಾದ್ರೂ ಬಂದು ಹೇಳಿದ್ರು, ನಿಮ್ಮ ಮಗಳು ಲಗ್ನ ಆಗಿ 1 ದಿವಸ ಆಯ್ತು, ಸತ್ರಿ, ಇಂತೆಕಾಲ ಅದು. ಆವಾಗ ಯಾಕಂದ್ರೆ ಕವಿ ಇದ್ರು, ಶಾಯರಿದ್ರು, ಅವರು ಲಕ್ನೋದಲ್ಲಿ ಹೋಗಿ ಆ ಮಗಳಿಗೆ ನೋಡಿದ್ರು, ಕಫನ್ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವರು. ಆವಾಗ ಹೋಗಿ ಅವ್ರು ಶೇರ್ ಹೇಳಿದ್ರು. ಏನು ಹೇಳಿದ್ರು? ಅಬ್ ಆಯಾ ಖಯಾಲ್ ಅರ್ಬಾಬೆ, ಅಬ್ ಆಯಾ ಖಯಾಲ್ ಅಬ್ ಆಯಾ ಖಯಾಲ್ अब आया ख्याल अरबाबे जाने करम, कफन देना भूल गए थे तेरे असबाबे शादी में. ಅಲ್ಲಾಹು ಅಕ್ಬರ್. ಎಲ್ಲ ಕೊಟ್ಟು ಕಳಿಸಿದ್ನಿ, ಆದ್ರೆ ಕಫನ್ ಒಂದ ನಾನು ಬಿಟ್ಟಿದ್ನಿ. ಇವತ್ತು ಆ ಕಫನ್ ಒಂದು ಕೊಟ್ಟಿದ್ರೆ ಪೂರ್ತಿ ಆಕಿತ್ತು. ಯಾಕಂದ್ರೆ ಇಂಥ ಒಂದು ಕಾಲ ಇವತ್ತು ಬಂದೈತಿ. ನಮ್ಮ ಸೋಫಾದಲ್ಲಿ ನಮ್ಮ ಮನೆಯೊಳಗೆ ಕೂತು ಇವತ್ತು ಭಿಕ್ಷೆ ಬೇಡಕತ್ತಾರ. ನಮ್ಮ ಎಷ್ಟು ಜೇಜ್ ಕೊಡಬೇಕು, ಇಷ್ಟು ಹುಂಡೆ ಕೊಡಬೇಕು ಅನ್ನುವಂಥದ್ದು ಮಾತು. ಇವತ್ತು ಈ ಸರಾ ನಿಕಾದ್ಲಿಂದ ಅಲ್ಹಮ್ದುಲಿಲ್ಲಾ ಈ ಸಫಾ ಖಿದ್ಮತ್ಲಿಂದ ಹಾಕಿರುವಂತ ಎಲ್ಲ ಈ ದುಲಾದುಲನವರಿಗೆ ಸಫಾ ಖಿದ್ಮತ್ದವರು ಜೇಹಜನ್ನು ಕೊಡಕತ್ತಾರ. ನೋಡ್ರಿ ಎಷ್ಟು ಸುನ್ನತ್ ಪ್ರಕಾರ ಅವ್ರ ನಿಕಾ ಆಗಾಕತ್ತೈತಿ. ಇದು ನಮ್ಮ ಪ್ರವಾದಿ ಪೈಗಂಬರ್ಗೆ ಹಾಕಿಕೊಟ್ಟಿರುವಂತ ದಾರಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3ನೇ ಮಾತು ಹೇಳಿದ್ರು, ಅಲಿ ನಿನ್ನಿಂದ ಯಾವ್ದಾದ್ರು ತಪ್ಪು, ನಿಮ್ಮಿಂದ ಯಾವ್ದಾದ್ರು ಗುಣ ಆದ್ರ ನೀನು ತೋಬಾ ಮಾಡು, ಕ್ಷಮೆ ಕೇಳು ಪರಮಾತ್ಮಾಗ, ಮೊದಲು ತೋಬಾ ಮಾಡು. ಇವತ್ತು ನಾನಾ ತರದ ಗುಣ ನಾವು ಮಾಡಕತ್ತೀವಿ. ಅದಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಊಟ ಹಿಂಗಿರ್ಬೇಕು, ಹಂದ್ರ ಹಿಂಗಿರ್ಬೇಕು, ಇಷ್ಟು ಮಂದಿ ಕಳಿಸ್ಬೇಕು, ಕಾಡ್ ಹಿಂಗ್ ಚಾಪಸ್ಬೇಕು, ಕಾಜಿ ಸಾಬ್ರಿಗೆ ಕರ್ಸ್ಬೇಕು, ಬೆಂಗಳೂರಿಂದ ಕರ್ಸ್ಬೇಕು, ಇದೇನು ಮಾತು ಹೇಳಿಲ್ರಿ. ಅದರೊಳಗೆ ನಿಕಾ ಆಗವ್ರಿಗೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬುದ್ಧಿ ಮಾತು ಹೇಳಿದ್ರು, ಕುರಾನದ ಆಯತ್ ಹೇಳಿದ್ರು. 1 ಸಲ 2 ಸಲ ಅಲ್ಲ, 4 ಸಲ ಅಲ್ಲಾನ ಭಯ ನಿನ್ನಲ್ಲಿ ಬರಬೇಕು. ಅಲ್ಲಾನ ಭಯ ಅಂದ್ರೆ ಏನು? ನಗುದು ಬಿಟ್ಟು ಬಿಡುದಾ? ಅಲ್ಲಾನ ಭಯ ಅಂದ್ರೆ ಏನ್ರಿ? ಅಲ್ಲಾನ ಭಯ ಅಂದ್ರೆ ನಿಮ್ಮ ಜೀವನದೊಳಗೆ ಗುಣ ಮಾಡಬಾರ್ದು,
ಪಾಪ ಮಾಡಬಾರ್ದು, ಶಿರ್ಕ್ ಮಾಡಬಾರ್ದು, ತಾಯಿ ತಂದೆ ಕಾಡಿಸಬಾರ್ದು, ತಾಯಿ ಅಕ್ಕ ತಂದ್ರು ಅಣ್ಣ ತಮ್ಮದ್ರ ಹಕ್ಕ ಹೊಡಿಬಾರದು, ಸುಳ್ಳು ಹೇಳಬಾರದು, ಯಾರಿಗೆ ಕಾಡಿಸಬಾರದು. ಈ ಎಲ್ಲ ಗುಣಲಿಂದ ಉಳಿಯುವುದು, ಅದರಲ್ಲಿಂದ ಭಯ ಪಡಿರಿ. ಇದು ಯಾರ್ದು ಭಯ ಐತ್ರಿ? ನಮ್ಮ ಕಡೆ ಕ್ಯಾಂಪ್ ಲೈಟದ ಭಯ ಐತಿ, ಪೊಲೀಸರದ ಭಯ ಐತಿ, CC ಕ್ಯಾಮ್ರಾದ ಭಯ ಐತಿಲ್ರಿ ಸಾಹೇಬ್ರ? ಎಲ್ಲಾರ್ದು ಭಯ ಐತಿ. ಭಯ ಇಲ್ಲ ಅಂದ್ರೆ ಯಾರ್ದಿಲ್ಲ? ಅಲ್ಲನ ಭಯ ಇಲ್ಲ. ನಮ್ಮ ಮನಿ ಒಳಗೆ ಅಲ್ಲಾ ರಸೂಲು ಭಯ ಬರಬೇಕಾದ್ರೆ ಅದಕ್ಕೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ 3 ಆಯತ್ತೊಳಗ ಅಲ್ಲಾನ ಭಯ ನಿಮ್ಮಲ್ಲಿ ತರ್ರಿ, ಅಲ್ಲಾನ ಭಯ ನಿಮ್ಮಲ್ಲಿ ತರ್ರಿ ಅನ್ನುವಂಥ ಮಾತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿದ್ರು. ಆದ ಕಾರಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅಳಿಯಂದ್ರ ಹಜರತ್ ಅಲಿ ಅವರ ಹೇಳ್ತಾರ, ನಿನ್ನಿಂದ ಯಾವುದಾದ್ರೂ ತಪ್ಪ ಗುಣ ನಿಂದ ಆತಂದ್ರ, ಉಲಮಾಯಕರ ಹೇಳ್ತಾರ್ರಿ, ಧರ್ಮ ಪಂಡಿತರು ಹೇಳ್ತಾರ, ಹದೀಸ್ ಪಾಕಳ ಒಂದು ಮಫೂಮ್ ಐತಿ, ಲಗ್ನವಾಗಿ ಯಾವುದಾದ್ರೂ ಒಂದು ಗುಣ ತಪ್ಪ ಆತಂದ್ರ ಅದರದ ಅಸರು, ಅದರದ ಪಶ್ಚಾತ್ತಾಪ 7 ನಸಲ್ತನ ಸಿಗ್ತೈತಂತ್ರಿ. ಎಷ್ಟು? 7 ನಸಲ್ತನ. ಅಲ್ಲಾಹು ಅಕ್ಬರ್. ಇವತ್ತು ಎಷ್ಟು ಪಾಪಗಳು, ಇವತ್ತು ಎಷ್ಟು ಸುನ್ನತ್, ಒಂದು ಸುನ್ನತನ ಜಿಂದಾ ಮಾಡಾಕತ್ತೀವಿ, ಆದ್ರೆ ಎಷ್ಟು ಸುನ್ನತ್ಗಳು ನಾವು ಬಿಡಾಕತ್ತೀವಿ, ಯಾವ್ಯಾವ ಫ್ಯಾಷನ್ ಮಾಡಾಕತ್ತೀವಿ. ಇವತ್ತು ನಮ್ಮ ಕೂದಲು ಸುನ್ನತ್ ಪ್ರಕಾರ ಇಲ್ಲ, ನಮ್ಮ ಅರ್ಬಿ ಸುನ್ನತ್ ಪ್ರಕಾರ ಇಲ್ಲ, ನಮ್ಮ ಊಟ ಸುನ್ನತ್ ಪ್ರಕಾರ ಇಲ್ಲ, ಬಫೆ ಸಿಸ್ಟಮ್, ಭಿಕ್ಷೆ ಬಿಡುವಂತ ಊಟ, ಬ್ರಿಟಿಷರು ಬಿಟ್ಟುಗಿರುವಂತ ದಾರಿ, ಫ್ಯಾಷನದ ದಾರಿ, ಆ ಬಿಟ್ಟಿರುವಂತ ಎಂತಿಂತ ಕಾರ್ಯಕ್ರಮಗಳು, ಕುಣ್ಯಾಕತ್ತಾನ, ಶರೆ ಕುಡಿಯಾಕತ್ತಾನ, ನಾನಾ ತರದ ಗುಣ ಪಾಪ ಇವತ್ತನ ನಿಕಾದ ಮಾಡಾಕತ್ತೀವಿ. ಹೇಳ್ರಿ, ನಮ್ಮ ಮನಿ ಒಳಗ ಪಿರಾನಿ ಪೀರ್ ಶೇಖ್ ಅಬ್ದುಲ್ ಕಾದಿರ್ ಜಿಲಾನಿ ಹುಟ್ಬೋದ್ರಿ, ಖ್ವಾಜಾ ನಿಜಾಮುದ್ದೀನ್ ಔಲಿಯಾ ಬರ್ಬೋದ್ರಿ, ಖಾಜಾ ಹಸನ್ ಬಸ್ರಿ ಬರ್ಬೋದು, ಖಾಜಾ ಮೈನುದ್ದೀನ್ ಚಿಶ್ತಿ ಅಜ್ಮೀರಿ ಬರ್ಬೋದು. ಬರ್ಬಾಕ್ ಸಾಧ್ಯತೆನ್ರಿ? ನಮಾಜ್ ಗೊತ್ತಿಲ್ಲ, ದೀನ್ ಗೊತ್ತಿಲ್ಲ, ಗುಣ ಪಾಪ ಮಾಡಕತ್ತಾನ, ತಾಯಿ ತಂದೆ ಸೇವೆ ಮಾಡಕತ್ತಿಲ್ಲ, ಬರೇ ಲಗ್ನದೊಳಗ ಫ್ಯಾಷನ್ ಮಾಡಕತ್ತಾನ, ವಿಡಿಯೋ ಮಾಡಕತ್ತಾನ, ಏನೇನ್ ನಾನಾ ತರದ ಇವತ್ತು ನಮ್ಮ ಮಾಶರದೊಳಗ ನಾವು ನೋಡಕತ್ತೀವಿ. ಇವತ್ತು ಎಷ್ಟು ಲಗ್ನ ಹೆಚ್ಚಾಕತ್ತವ, ಮನಿ ಒಳಗ ಒಂದು ದಿವ್ಸನು ಸುಖ ಶಾಂತಿ ಸಿಗಾಕತ್ತಿಲ್ಲ. ಆದ ಕಾರಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 3ನೇ ಮಾತು ಹೇಳಿದ್ರು, ನಿಂದು ಗುಣ ಆಗಬಾರ್ದು. ಅದಕ್ಕೆ ನಾವು ಹಜರತ್ ಮೌಲಾನಾ ಮುಫ್ತಿ, ಹಜರತ್ ಮೌಲಾನಾ ಯೂನುಸ್ ಸಾಬ್ ಜೌನ್ಪುರಿ ರಹಮತುಲ್ಲಾ ಅಲೈ ಅವರು ನಿಕಾದ ಇಜ್ತಿಮಾಯಿ ಸಾಮೂಹಿಕ ನಿಕಾದೊಳಗೆ 3 ಮಾತು ಹೇಳ್ತಿದ್ರು. ಯಾರಿಗೆ? ನಿಮ್ಮ ಸಲುವಾಗೆಲ್ಲ ಅಲ್ಲಿ ನಿಕಾ ಆಗುತ್ತಿರುವಂತ ದುಲಾ ದುಲನವರಿಗೆ 3 ಮಾತು ಹೇಳ್ತಿದ್ರು. ಮೊದಲನೇ ಮಾತು ನಿಯತು, ನಿಕಾದೊಳಗ ಸುನ್ನತ ಪ್ರಕಾರ ನಿಕಾ, ನಾ ಸುನ್ನತವನ್ನು ಜಿಂದಾ ಮಾಡಕತ್ತಿ ಅನ್ನುವಂಥದ್ದು ನಿಯತ್ ಮಾಡಬೇಕು. ಮಾಡ್ತೀರಿ ಇನ್ಶಾ ಅಲ್ಲಾ. ಎರಡನೇದು, ನನ್ನಿಂದ ಜೀವನದೊಳಗೆ ನಿಕಾಕಿಂತ ಮುಂಚೆ ಏನು ತಪ್ಪಾಗ್ಯಾವ, ಗುಣ ಆಗ್ಯಾವ, ಕಣ್ಣಿಂದ ಆಗಲಿ ಕಿವಿಂದ ಆಗಲಿ ನಾನಾ ಥರದ ಗುಣ ಏನು ನಾವು ಮಾಡೀವಿ, ಆ ಗುಣಲ್ಲಿ ನಾನು ಪೂರ್ತಿ ತೋಬಾ ಮಾಡ್ತೀನಿ ಅನ್ನುವಂಥದ್ದು ನಿಯತ್ ಮಾಡಬೇಕು. ಮಾಡ್ತೀರಿ ಇನ್ಶಾ ಅಲ್ಲಾ. 3ನೇ ಮಾತು ಹೇಳ್ತಾರ್ರಿ, ನನ್ಗೆ ಮುಂದೆ ಮಕ್ಕಳಾದ್ರ ಆ ಮಕ್ಕಳಿಗೆ ನಾ ಮೊದಲು ದೀನ ಧರ್ಮದ ಮಾತು ನಾನು ದೀನ ಕಲಿಸ್ತೀನಿ, ದೀನ ಧರ್ಮ ನಾನು ಕಲಿಸ್ತೀನಿ ಅಂತ ನಿಯತ್ ಮಾಡಬೇಕು. ಮಾಡ್ತೀರಿ ಇನ್ಶಾ ಅಲ್ಲಾ. ಆದ ಕಾರಣ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 4ನೇ ಮಾತು ಹೇಳಿದ್ರು, ನಿಮ್ಮ ಮಗಳು ನಿಮ್ಮ ಮಗ ಏನ್ರಿ ವಯಸ್ಸಿಗೆ ಬಂದ್ರೆ ಅವ್ರ ಲಗ್ನ ಮಾಡಬೇಕು. ಇವತ್ತು ಲಗ್ನ ನಮ್ಮ ಲೇಟ್ ಯಾಕಾಗತ್ತವಪ್ಪ ಅಂದ್ರೆ ನಾವು ನಾನಾ ಥರದ ಹುಂಡೆ ಜಹೇಜ್ಗಳು, ನಾನಾ ಥರ ರಸ್ಮ್ ರಿವಾಜ್ಗಳು ನಮ್ಮ ಏನ್ರಿ ಜೀವನದೊಳಗೆ ಬಂದಾವ. ಆದ್ರೆ ನಿಕಾ ಲೇಟ್ ಆಗಾಕತ್ತೈತಿ. ಎಷ್ಟು ಲೇಟ್ ಆಕೈತಿ ಅಲ್ರಿ ಅಷ್ಟು ಏನ್ರಿ ಗುಣ ಪಾಪ ಹೆಚ್ಚಾಗಕತ್ತೈತಿ. ಅದನ್ನೇ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಕೊಟ್ಟಿರುವಂತ ದಾರಿ ಮೊದಲ ಲಗ್ನ ಮಾಡ್ರಿ. ಒಂದು ಸಣ್ಣ ಹಾಸ್ಯ ಮಾತು ಹೇಳಿ ನನ್ನ ಭಾಷಣಕ್ಕೆ ವಿರಾನ ಹೇಳ್ತೀನಿ ರೀ. ಹುಡುಗಿ ನೋಡಾಕ ಬಂದ ಮನೆಗೆ ಸೋಫಾದಾಗ ಕೂತ, ಅವಾಗ ಆ ಹುಡುಗಿ ತಾಯಿ ನೋಡಿದ್ರಂತ, ನೋಡು ನಾವು ಮೊದಲು ಹೆಂಗಾರ ಅದ ನಮ್ಮ ಮಳೆಯ ಆಗಾವ ಅಂತ ನೋಡೋಣ ಕಿಟಕಿಯೊಳಗ ನೋಡಿದ್ರ ನೋಡಿ ಹೋಗಿ ಮೂರ್ಛೆ ಬಿದ್ದುಬಿಟ್ಳು. ಮನೆಯೊಳಗೆ ಅತ್ತಿ ಕೇಳಿದ್ರಂತ, ಯಾಕೆ ಮೂರ್ಛೆ ಬಿದ್ದು, ಯಾಕೆ ನೀನು ಹಿಂಗ್ಯಾಕೆ ಆತ ಅಂತ ಹೇಳಿದ್ರ, ಆವಾಗ ಅಕ್ಕಿ ಹೇಳಿದ್ರಂತ, ಸೊಸಿ ಹೇಳಿದ್ರಂತ, ಅವ ಏನು ಹೇಳಿ, ಇವನ ನಾ ಸಣ್ಣಾಗಿದ್ದಾಗ 22 ವರ್ಷ ಇದ್ದಾಗ ನನ್ಗೆ ನೋಡಕ್ಕೆ ಬಂದಿದ್ದ, ಅವನನ್ನ ಮಗಳಿಗೆ ನೋಡಕ್ಕೆ ಬಂದಾನ ಅರ್ಥ. ಅವನನ್ನ ಮಗಳಿಗೆ ನೋಡಕ್ಕೆ ಬಂದಾನ, ಅದಕ್ಕೆ PhD ಮಾಡ್ಯಾನ. ಅದಕ್ಕೆ ನಾವು ಉರ್ದು ಹೇಳ್ತೀವಿ ಫಿರಾವ ದಿಮಾಗ್. PhD ಮಾಡ್ಯಾನ, ಡಾಕ್ಟರ್ ಆಗ್ಯಾನ, ಇಂಜಿನಿಯರ್ ಆಗ್ಯಾನ, ಆ ನೌಕರಿ ಬರ್ಬೇಕು, ಇದು ಆಗ್ಬೇಕು, ಇದು ಪೂರ್ತಿ ಆಗ್ಬೇಕು, ಅದ್ರೊಳಗೆ ಜೀವನ ಪ್ರಿಯಾಂತ ಕಳಿಸ್ತಾನೆ. 40 ವರ್ಷ ಮುಗಿದು ಹೋಕಾವ, ಬರೇ ಹುಡುಗಿ ನೋಡ್ಕೊಂಡು ಲಿಸ್ಟ್ ಪ್ರಕಾರ ಕೊಡ್ತಾನೆ. ಮೈ ಕಾದ್ರಿ ಹೋಂಜಿ, ಮೈ ಹಾಜಿ ಹೋಂಜಿ, ಮೈ ಖಾನ್ದಾನ್ ಕಾ ಹುಣ, ಮೈ ಫಲಾ ಹುಣ, ಎಲ್ಲ ಲಿಸ್ಟ್ ಹಾಕಿಟ್ಟಿರ್ತಾನೆ. 40 ವರ್ಷ ಮುಗಿದು ಹೋಗ್ಬಿಟ್ಟವ.
ಇಂಥ ಯುವಕರು ಇವತ್ತರದಾರ. ಇವತ್ತು ಸಫಾ ಖಿದ್ಮತ್ಲಿಂದ ಅಲ್ಹಮ್ದುಲಿಲ್ಲಾ ಯುವಕರಿಗೆ ಸರಳ ಆಗುವಂಥ ಕಾರ್ಯಕ್ರಮ ಇವು ಮಾಶಾಅಲ್ಲಾ ನಮ್ಮ ಸಫಾ ಖಿದ್ಮತ್ದವ್ರು ಮಾಡ್ಯಾರ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಹಿರಿಯರಿಗೆ ಮತ್ತು ಈ ಧರ್ಮ ಪಂಡಿತರ ಮುಂದೆ ಈ ವಿದ್ಯಾರ್ಥಿಗೆ ಒಂದು 4 ಮಾತು ಹೇಳುವಂಥ ಸಮಯ ಕೊಟ್ಟಿದ್ದಕ್ಕೆ ನಾನು ಮುಫ್ತಿ ಉಮರ್ ಫಾರೂಕ್ ಸಾಹೇಬರಿಗೆ ಮತ್ತು ಸಫಾ ಖಿದ್ಮತ್ ಸದಸ್ಯರಿಗೆ ಎಲ್ಲ ಸಾಥ್ ಕೊಟ್ಟಿರುವಂಥ ಹಿರಿಯರಿಗೆ ನಾನು ಕೃತಜ್ಞತೆ ಶುಕ್ರಿಯೆ ಹೇಳುತ್ತಾ ನನ್ನ ಮನಸಾರೆ ದುವಾವನ್ನು ಕೊಡ್ತೀನಿ. ಅಲ್ಲಾ ತಾಲಾ ಈ ಸಫಾ ಖಿದ್ಮತ್ ಅಲ್ಲಾ ತಾಲಾ ಖಿದ್ಮತ್ ಕಬೂಲ್ ಮಾಡಲಿ, ಮತ್ತಷ್ಟು ಮುಂದುವರಿಲಿ. ಅವ್ರು ಸಾಥ್ ಕೊಡ್ತಿರುವಂತ ಹಿರಿಯರಿಗೆ ಅಲ್ಲಾ ತಾಲಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡುವಂತ ಮಾತನ್ನು ಹೇಳುತ್ತಾ ನನ್ನ ಭಾಷಣಕ್ಕೆ ವಿವರಣೆ ಹೇಳುತ್ತೇನೆ. ಗಮೆ ಮುಸ್ತಫಾ ಜಿನ್ಕೆ ಸೀನೆ ಮೇ ಹೈ ಜಹಾ ಕहीं भी हो वो मदीने में है. मोहम्मद की मोहब्बत दीन हक की शर्त अव्वल है, इसी में कमी तो सब कुछ नामुकम्मल है.